ಎಲ್ಲರಿಗೂ ನಮಸ್ಕಾರ. ತಮ್ಮನ್ನು ನಾನು ನನ್ನ ಈ ಗ್ರಾಮರ್ ಕ್ಲಾಸ್ಗೆ ಸ್ವಾಗತಿಸುತ್ತೇನೆ. ಈ ದಿನದ ಚರ್ಚೆಯ ವಿಷಯ ಪ್ರಶ್ನೆಗಳನ್ನು ಕುರಿತಾದದ್ದು. ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ನಾವು 4 ಪ್ರಕಾರದ ವಾಕ್ಯಗಳನ್ನು ನೋಡಬಹುದು. ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಂದರೆ ಮೊದಲಿಗೆ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾಧಾರಣ ವಾಕ್ಯಗಳು, ಆಮೇಲೆ ಇಂಟ್ರೋಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು, ಇಂಪರೇಟಿವ್ ಅಂದರೆ ಆಜ್ಞಾಧಾರಕ ವಾಕ್ಯಗಳು, ಮತ್ತು ಎಕ್ಸ್ಕ್ಲಮೇಟರಿ ಅಂದರೆ ಆಶ್ಚರ್ಯ ವ್ಯಕ್ತಪಡಿಸ್ತಕ್ಕಂಥ ವಾಕ್ಯಗಳು. ಹೀಗೆ ಅದರಲ್ಲಿ ಈ ಸೆಕೆಂಡ್ ಟೈಪ್ ಆಫ್ ಸೆಂಟೆನ್ಸ್ ಏನಿದೆಯಲ್ಲ, ಇದನ್ನೇ ನಾವು ಪ್ರಶ್ನೆಗಳು ಅಂತ ಹೇಳ್ತಕ್ಕಂಥದ್ದು. ಈ ಕ್ವಶನ್ಸ್ಗಳಲ್ಲಿ ಯಾಕಂದರೆ ಫಾರ್ಮಿಂಗ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್, ಆ್ಯಂಡ್ ಎವ್ರಿ ನ್ಯೂ ಲರ್ನರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಕ್ವಶನ್ಸ್ ಆ್ಯಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್. ಈಗ ಬರೀ ಪ್ರಶ್ನೆಗಳನ್ನು ನಾವು ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡೋದು ಕೂಡ ಈ ಭಾಷೆಯ ಒಂದು ಪ್ರಮುಖವಾದ ಅಂಗ ಮತ್ತು ಭಾಗ. ಹಾಗಾಗಿ ನಾವು ಪ್ರಶ್ನೆಗಳನ್ನು ಮಾಡೋದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಇದನ್ನು ಕನ್ನಡದಲ್ಲಿನೇ ಹೆಚ್ಚು ನಾನು ಮಾತಾಡ್ತಾ ಹೋಗ್ತಾ ಇರೋದು ಕಾರಣ, ಉದ್ದೇಶ ಇಷ್ಟೇ. ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಾಗಿರೋದ್ರಿಂದ ನಾನು ಓರಲ್ ಆಗಿ ಮೊದಲಿಗೆ ಪ್ರಶ್ನೆ ಎಲ್ಲ ಮಾದರಿಗಳನ್ನು ಓರಲ್ ಆಗಿ ಮೊದಲು ಅವರಿಗೆ ತಿಳಿಪಡಿಸ್ತಾ, ಕೊನೆಗೆ WH ಕ್ವಶನ್ನಿನ ಕೆಲವು ಮಾದರಿಗಳನ್ನು ಸೂತ್ರೀಕರಿಸಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನೋಡಿ, ಮೊದಲಿಗೆ ಪ್ರಶ್ನೆಗಳಲ್ಲಿ ಎಷ್ಟು ಪ್ರಕಾರ ಇವೆ ಅನ್ನೋದು ಮೊದಲನೇ ಪ್ರಶ್ನೆ. ಅಂದರೆ ಹೌ ಮೆನಿ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಪ್ರೈಮರಿಲಿ ಯು ಸಿ ದೇರ್ ಆರ್ ಎಸ್ ನೋ ಕ್ವಶನ್ಸ್, WH ಕ್ವಶನ್ಸ್, alternate questions, and questions tags. Question tags. No, these are the 4 types of questions that we can come across in English. ಅಂದ್ರೆ ಒಂದು 4 ಪ್ರಕಾರದ, ಅದರಲ್ಲಿ 3 ಪ್ರಕಾರಗಳನ್ನು ಗುರುತಿಸ್ತಾರೆ. ಒಂದು ಕ್ವಶನ್ ಟ್ಯಾಗ್, ಅದು ಅದರೊಳಗೆ ಸೇರ್ತಕ್ಕಂಥದ್ದು. ಈ 4 ಪ್ರಕಾರಗಳಲ್ಲಿ ಮೊದಲನೇ ಪ್ರಕಾರ ಅಂದ್ರೆ ಫಸ್ಟ್ ಟೈಪ್ ಆಫ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಎಸ್ ನೋ ಕ್ವಶನ್ಸ್. ನೋಡಿ, ಇದು ನಿಮಗೆ ವಿಚಿತ್ರ ಅನ್ಸ್ಬೋದು, ಎಸ್ ನೋ ಕ್ವಶನ್ಸ್ ಅಂತ. ವೈ ಶುಡ್ ಇಟ್ ಬಿ ಕಾಲ್ಡ್ ಆಸ್ ಎಸ್ ನೋ ಕ್ವಶನ್ಸ್? ಇದನ್ನ ನಾವು ಎಸ್ ನೋ ಪ್ರಶ್ನೆ ಅಂತ ಯಾಕೆ ಕರಿಬೇಕು? ದ ರೀಸನ್ ಈಸ್ ದಟ್ when we go to answer to this type of questions, we can answer these questions in a single word, that is either yes or no. That is why this type of question is called yes no questions. ಪ್ರಶ್ನೆ, ಇದನ್ನು ಎಸ್ ನೋ ಪ್ರಶ್ನೆ ಅಂತ ಕರೀಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಯಾವುದು ಅಂತ ಹೇಳಿದ್ರೆ, ನಾವು ಈ ಮಾದರಿಯ ಪ್ರಶ್ನೆಗಳನ್ನು ನಾವು ಒಂದೇ ಶಬ್ದದಲ್ಲಿ ಎಸ್ ಅಥವಾ ನೋ ಎನ್ನುವ ಶಬ್ದದಲ್ಲಿ ನಾವು ಉತ್ತರಿಸಿಬಿಡಬಹುದು. ಇದು ಒಂದು. ಇನ್ನು ಎರಡನೇದು, ಈ ಪ್ರಶ್ನೆಗಳ ಒಂದು ಪ್ರಮುಖ ಲಕ್ಷಣ ಏನು ಅಂತ ಹೇಳಿದ್ರೆ, ಈ ತರದ ಪ್ರಶ್ನೆಗಳು ಅಂದ್ರೆ ಎಸ್ ನೋ ಪ್ರಶ್ನೆಗಳು ಆರ್ ಸ್ಟಾರ್ಟೆಡ್ ವಿತ್, ಎಸ್ ನೋ ಕ್ವಶನ್ಸ್ ಆರ್ ಸ್ಟಾರ್ಟೆಡ್ ವಿತ್ ಆರ್ ಇನಿಷಿಯೇಟೆಡ್ ವಿತ್ auxiliary verb, any kind of auxiliary verb. That means yes no questions usually starts with any kind of auxiliary verb. ಯಾವುದೇ ತರಹದ ಸಹಾಯಕ ಕ್ರಿಯಾಪದದಿಂದ ಈ ಮಾದರಿಯ ಪ್ರಶ್ನೆಗಳು ಪ್ರಾರಂಭವಾಗುತ್ತವೆ ಅಂತ. ಈಗ ನಾವು we have understood that there are these modal auxiliaries, primary auxiliaries we do have, and modal auxiliaries, ಆಮೇಲೆ ಸೆಮಿ ಮಾಡಲ್ ಆಕ್ಸಿಲರೀಸ್ ಅಂತ ಎಷ್ಟು ಕಲ್ತ್ಕೊಂಡಿದ್ದೀವಿ ನಾವು. ಈಗ ನೋಡಿ, ಮೊದಲಿಗೆ ಲೆಟ್ ಅಸ್ ಟೇಕ್ ಪ್ರೈಮರಿ ಆಕ್ಸಿಲರೀಸ್. ಆ ಪ್ರೈಮರಿ ಆಕ್ಸಿಲರಿನಲ್ಲಿ ಬಿ ಏನಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಈಗ ಬಿ ಆಕ್ಸಿಲರಿನಲ್ಲಿ ಆಮ್, ಈಸ್, ಆರ್, ದೇರ್ ಆರ್ 3 ಪ್ರೆಸೆಂಟ್ ಫಾರ್ಮ್ಸ್, ವಾಸ್ ಅಂಡ್ ವರ್, ಪಾಸ್ಟ್ ಫಾರ್ಮ್. ಈ 5 ಫಾರ್ಮ್ಗಳನ್ನು ಉಪಯೋಗಿಸಿಬಿಟ್ಟು ನಾವು ಎಸ್ ನೋ ಪ್ರಶ್ನೆಗಳನ್ನು ರಚಿಸಬಹುದು. ಹೇಗೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಈಸ್ ಹಿ ಅವರ್ ಟೀಚರ್ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ಎಸ್ ಆರ್ ನೋ. ಎಸ್ ಹಿ ಈಸ್ ಅಂತ ಹೇಳ್ಬೋದು. ನೋಡಿ, ಈಸ್ ಹಿ, ಈಸ್ ಅನ್ನೋದು ಇದು ಬಿ ಫಾರ್ಮ್ನ ಸಿಂಗ್ಯುಲರ್ ಅಲ್ವಾ, ಬಿ ಫಾರ್ಮ್ನ ಸಿಂಗ್ಯುಲರ್ ಪ್ರೆಸೆಂಟ್ ಫಾರ್ಮ್. ಈಸ್ ಹಿ ಅವರ್ ಟೀಚರ್? ಈಸ್ ರಮೇಶ್ ಅವರ್ ಫ್ರೆಂಡ್? ರಮೇಶ್ ನಮ್ಮ ಸ್ನೇಹಿತನೇ?
ಎಸ್ ಆರ್ ನೋ ಆನ್ಸರ್. ಇಸ್ ಇಟ್ ಅವರ್ ಲ್ಯಾಂಡ್? ಇದು ನಮ್ಮ ಭೂಮಿಯೇ? ಎಸ್ ಆರ್ ನೋ. ಇಸ್ ಇಟ್ ಅವರ್ ವಿಲೇಜ್? ಎಸ್ ಆರ್ ನೋ. ಈಸ್ ದಿಸ್ ದಿ ಬುಕ್ ರಿಟನ್ ಬೈ ದಟ್ ಪರ್ಸನ್? ಈ ಪುಸ್ತಕವೇ ಆತ ಬರೆದಿರೋದು? ನೋಡಿ, ಈ ರೀತಿ ನಾವು ಪ್ರಶ್ನೆಗಳನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿ ಆಮ್ ಐ ಎ ಟೀಚರ್? ನಾನೊಬ್ಬ ಮೇಸ್ಟ್ರೆ? ಆಮ್ ಐ ಎ ಪ್ಲೇಯರ್? ನಾನೊಬ್ಬ ಆಟಗಾರನೇ? ಆಮ್ ಐ ಎ ಮ್ಯೂಸಿಷಿಯನ್? ನಾನೊಬ್ಬ ಮ್ಯೂಸಿಷಿಯನ್ನೇ, ಸಂಗೀತಗಾರನೇ? ಆಮ್ ಐ ಎ ಸಾಂಗ್ ಕಂಪೋಸರ್? ನಾನೊಬ್ಬ ಹಾಡು ರಚನಾಕಾರನೇ? ಆಮ್ ಐ ಎ ನಾವೆಲಿಸ್ಟ್? ನಾನೊಬ್ಬ ಕಾದಂಬರಿಕಾರನೇ? ಆಮ್ ಐ ಎ ಫಾರ್ಮರ್? ನಾನೊಬ್ಬ ರೈತನೇ? ಆಮ್ ಐ ಎ ಲೇಬರರ್? ನಾನೊಬ್ಬ ಕೂಲಿಕಾರನೇ? ನೋಡಿ, ಹೀಗೆ ನಾನು ಆಮ್ ಅನ್ನು ಉಪಯೋಗಿಸ್ಬಿಟ್ಟು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಉತ್ತರ ಎಸ್ ಆರ್ ನೋ ಅಂತ ಇರ್ತದೆ ಅಷ್ಟೇ. ಅದೇ ರೀತಿ ನಾವು ಆಮ್, ಈಸ್, ಆರ್ ನೋಡು. ಆರ್ ದೇ ಅವರ್ ಸ್ಟೂಡೆಂಟ್ಸ್? ಅವರು ನಮ್ಮ ವಿದ್ಯಾರ್ಥಿಗಳೇ? ಆರ್ ದೀಸ್ ದ ಬುಕ್ಸ್ ವಿ ಆರ್ ಗೋಯಿಂಗ್ ಟು ಬೈ? ನೋಡಿ, ಈ ಪುಸ್ತಕಗಳೇ ನಾವು ಕೊಳ್ಳಬೇಕಾಗಿರುವುದು. ನೋಡಿ, ಆರ್ ದೀಸ್ ದ ಬುಕ್ಸ್ ವಿ ಆರ್ ಗೋಯಿಂಗ್ ಟು ಬೈ? ಈಸ್ ದಿಸ್ ದಿ ಲ್ಯಾಬೊರೇಟರಿ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ವರ್ಕ್? ಈ ಲ್ಯಾಬೊರೇಟರಿಯೇ ನಾವು ಕೆಲಸ ಮಾಡಬೇಕಾಗಿರುವುದು. ನೋಡಿ, ಈ ರೀತಿ ನಾವು ಎಸ್ ನೋ ಪ್ರಶ್ನೆಗಳಲ್ಲಿ ಈ ಬಿ ಪ್ರೆಸೆಂಟ್ ಫಾರ್ಮ್ ಅನ್ನು ಉಪಯೋಗಿಸಿ ನಾವು ಪ್ರಶ್ನೆ ಮಾಡಬಹುದು. ಅದೇ ರೀತಿ ನಾವು ವಾಸ್ ವರ್ ಕೂಡ ಉಪಯೋಗಿಸಬಹುದು. ವಾಸ್ ಹಿ ಎಸ್ಟರ್ಡೇ ಇನ್ ದ ಫಂಕ್ಷನ್? ನೋಡಿ, ಅವನು ನಿನ್ನೆ ಫಂಕ್ಷನ್ ನಲ್ಲಿ ಇದ್ನೆ. ವರದೆ ಪಾರ್ಟಿಸಿಪೆಂಟ್? ವರದೆ ಪಾರ್ಟಿಸಿಪೆಂಟ್ ಆಫ್ ದಿ ಪ್ರೋಗ್ರಾಮ್? ಅವರು ಪಾರ್ಟಿಸಿಪೆಂಟ್ ಆಗಿದ್ರ? ಪಾರ್ಟಿಸಿಪೇಟ್ ಮಾಡಿದ್ರ ಅಂತ ಅಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರ ಅಂದ್ರೆ ಡಿಡ್ ದೇ ಪಾರ್ಟಿಸಿಪೇಟ್ ಇನ್ ದ ಫಂಕ್ಷನ್ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಆಮೇಲೆ ವರದೆ ಫಾರ್ಮರ್ಸ್? ವರದೆ ಆಕ್ಟರ್ಸ್? ನೋಡಿ, ಹೀಗೆ ನಾವು ಪ್ಲೂರಲ್ ನಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ, ಆಮೇಲೆ ವರ್ ವಿ ನೋಡಿ, ಹೀಗೆ ವರ್ ವಿ ಇಂಟ್ರೆಸ್ಟೆಡ್ ಇನ್ ಗೇಮ್ಸ್ ವೆನ್ ವಿ ವರ್ ಚಿಲ್ಡ್ರನ್? ನಾವು ಮಕ್ಕಳಿದ್ದಾಗ ನಮ್ಗೆ ಆಟದಲ್ಲಿ ಆಸಕ್ತಿ ಇತ್ತೆ? ನೋಡಿ, ಹೀಗೆ ನಾವು ಎಸ್ ನೋ ಪ್ರಶ್ನೆಗಳನ್ನ ಬಿ ಫಾರ್ಮ್ ಉಪಯೋಗಿಸಿ ಪ್ರಶ್ನೆ ಮಾಡಬಹುದು. ಅದೇ ರೀತಿ ಡೂ ಫಾರ್ಮ್ ಉಪಯೋಗಿಸಿ ಪ್ರಶ್ನೆ ಮಾಡಬಹುದು. ಡೂ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಈಸ್ ಟೆಲಿಂಗ್? ಅವನು ಏನ್ ಹೇಳ್ತಾನೆ, ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಲ್ಲೆವೆ? ಡಿಡ್ ದೇ ಕಮ್ ಎಸ್ಟರ್ಡೇ? ಅವರು ನಿನ್ನೆ ಬಂದ್ರ? ಡೂ ವಿ ಲೈಕ್ ದೀಸ್ ಫ್ರೂಟ್ಸ್? ನಾವು ಈ ಹಣ್ಣುಗಳನ್ನು ಇಷ್ಟಪಡುತ್ತೇವೆ? ಡಸ್ ಹಿ ಕಮ್ ಟು ಅವರ್ ಮ್ಯಾರೇಜ್? ಅವನು ನಮ್ಮ ಮದುವೆಗೆ ಬರ್ತಾನ? ಡಸ್ ಹಿ ಕಮ್ ಟು ಅವರ್ ಮ್ಯಾರೇಜ್? ನೋಡಿ, ಹೀಗೆ. ಅದೇ ರೀತಿ ನೀವು ಯಾವ ಆಕ್ಸಿಲರಿ ಬೇಕಾದ್ರೆ ತಗೊಳ್ಳಿ. ನೀವು ಈಗ ಪರ್ಫೆಕ್ಟ್ ಆಕ್ಸಿಲರಿ ತಗೊಳ್ಳಿ. ಹ್ಯಾಸ್ ಫಾರ್ಮ್ಸ್ ಏನಿದಾವಲ್ಲ ಅವನು ತಗೊಳ್ಳಿ. ಹ್ಯಾಸ್ ಹಿ ಕಂಪ್ಲೀಟೆಡ್ ಹಿಸ್ ವರ್ಕ್? ಅವನು ತನ್ನ ಕೆಲಸ ಪೂರ್ಣಗೊಳಿಸಿದ್ದಾನ? ಹ್ಯಾವ್ ಯು ಅಟೆಂಡೆಡ್ ದ ಮ್ಯಾರೇಜ್ ಫಂಕ್ಷನ್? ನೀನು ಮ್ಯಾರೇಜ್ ಫಂಕ್ಷನ್ಗೆ ಅಟೆಂಡ್ ಆಗಿದೆಯಾ ನೀನು? ಹ್ಯಾವ್ ಯು ಪರ್ಚೇಸ್ಡ್ ಯುವರ್ ಓನ್ ಲ್ಯಾಪ್ಟಾಪ್? ನೀನು ಒಂದು ಸ್ವಂತ ಲ್ಯಾಪ್ಟಾಪ್ ಕೊಂಡಿದ್ದೀಯಾ ನೀನು? ಹ್ಯಾವ್ ಯು ಬಾರೋಡ್ ಮನಿ ಫ್ರಮ್ ಹಿಮ್? ಅವನಿಂದ ಏನಾದರೂ ದುಡ್ಡನ್ನು ಇಸ್ಕೊಂಡಿದೆಯಾ ನೀನು? ಹ್ಯಾವ್ ಯು ಬಾರೋಡ್ ಹಿಸ್ ಬುಕ್ಸ್? ಹ್ಯಾವ್ ಯು ಬಾರೋಡ್ ದ ಬುಕ್ಸ್ ಫ್ರಮ್ ಲೈಬ್ರರಿ? ಲೈಬ್ರರಿಯಿಂದ ಪುಸ್ತಕವನ್ನ ಏನಾದರೂ ನೀನು ತಂದಿದ್ದೀಯಾ? ಈ ರೀತಿ ನಾವು ಹ್ಯಾವ್ ಅನ್ನು ಉಪಯೋಗಿಸ್ಬಿಟ್ಟು, ಹ್ಯಾಸ್ ಅನ್ನು ಉಪಯೋಗಿಸ್ಬಿಟ್ಟು, ಅದೇ ರೀತಿ ಹ್ಯಾಡ್ ದೇ ಬೀನ್ ದೇರ್? ಹ್ಯಾಡ್ ದೇ ಬೀನ್ ಅಬ್ರಾಡ್ ಫಾರ್ 20 years? ಅವರು ವಿದೇಶದಲ್ಲಿ ಒಂದು 20 ವರ್ಷ ಇದ್ರಾ? ಹ್ಯಾಡ್ ದೇ ಬೀನ್ ಅಬ್ರಾಡ್ ಫಾರ್ 20 years? ನೋಡಿ, ಹೀಗೆ ನಾವು ವಿ ಕ್ಯಾನ್ ಮೇಕ್ ಸೋ ಮೆನಿ ಕ್ವಶನ್ಸ್. ದೀಸ್ ಕ್ವಶನ್ಸ್ ಆರ್ ಕಾಲ್ಡ್ ಎಸ್ ನೋ ಕ್ವಶನ್ಸ್. ಅದೇ ರೀತಿ ನಾವು ಮಾಡಲ್ ಆಕ್ಸಿಲರಿ ತಗೊಂಡು ನೋಡೋಣ. ಈಗ shall we accept his resignation? Shall we accept his resignation? Or shall we offer our resignation? Shall I come with you? ನಾನು ನಿನ್ನ ಜೊತೆಗೆ ಬರಲೆ? ಇದು ಶಲ್ ವಿಲ್ ಅನ್ನು ಉಪಯೋಗಿಸಿ. ಆಮೇಲೆ ಕೆನ್ ಐ ಸಿಟ್, ಮೇ ಐ ಸಿಟ್ ಬಿಸೈಡ್ ಯು? ನೋಡಿ, ಕ್ವಶನ್. ಇದು ಕ್ವಶನ್ ಫಾರ್ ಪರ್ಮಿಷನ್. ಈಗ ಮಾಡಲ್ ಆಕ್ಸಿಲರಿ ನಾವು ಮೊನ್ನೆ ಮೀನಿಂಗ್ಸ್ ಆಫ್ ಮಾಡಲ್ ಆಕ್ಸಿಲರಿ ಅಂತ ಒಂದು ಕ್ಲಾಸ್ ಮಾತ್ರ ಹೇಳಿದ್ದೇನೆ ನಾನು, ಅಲ್ವಾ? ಅದನ್ನ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೀರಿಯಡ್. ಈಗ ಸದ್ಯಕ್ಕೆ ನಾನು ವಿಷಯ ಟಾಪಿಕ್ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಈಗ ನೋಡಿ, ಇಲ್ಲಿ ಮೇ ಐ ಅಂತ ನಾವು ಉಪಯೋಗಿಸ್ತೀವಿ, ಕೆನ್ ಐ ಅಂತ ಉಪಯೋಗಿಸ್ತೀವಿ, ಕುಡ್ ಐ ಅಂತ ಉಪಯೋಗಿಸ್ತೀವಿ, ಶುಡ್ ಐ ಅಂತ ಉಪಯೋಗಿಸ್ತೀವಿ. ಈಗೆಲ್ಲ ಉಪಯೋಗಿಸ್ತಕ್ಕಂಥ ಈ ಮಾದರಿಯ ಪ್ರಶ್ನೆಗಳು ಏನದವಲ್ಲ, ಆಲ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಕಾಲ್ಡ್ ಎಸ್ ನೋ ಕ್ವಶನ್ಸ್. ಟು ಆನ್ಸರ್ ಟು ದೀಸ್ ಕ್ವಶನ್ಸ್ ಈಸ್ ಐದರ್ ಎಸ್ ಆರ್ ನೋ. ಅಂದ್ರೆ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಎ ಸಿಂಗಲ್ ವರ್ಡ್, ದಟ್ ಈಸ್ ಎಸ್ ಆರ್
No, that is why this type of questions are called yes no questions. Finish. Now let us come to another type of questions. ಈಗ ಈ ಪೀರಿಯಡ್ನಲ್ಲಿ ನಾನು WH ಕ್ವಶನ್ ಮುಗಿಸಿ ಇದಕ್ಕೆ WH ಕ್ವಶನ್ಗೆ ಕೆಲವು ಸೂತ್ರಗಳನ್ನು ಹೇಳಬೇಕಂತ ಉದ್ದೇಶ ಇಟ್ಕೊಂಡಿದ್ದೆ. ಈಗ ಮೊದಲಿಗೆ ನಾನು ಓರಲ್ ಆಗಿ WH ವರ್ಡ್ಗಳ ಮೀನಿಂಗ್ ಮತ್ತು ಅವುಗಳನ್ನು ಪ್ರಶ್ನೆ ಮಾಡುವ ವಿಧಾನ ಇವುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ವೆರಿ ಫಸ್ಟ್ ವರ್ಡ್ ಹೂ ನಾವು ಉಪಯೋಗಿಸ್ತೀವಿ. ಹೂವನ್ನ ನಾವು ಯಾರು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಈ ಹೂವನ್ನ ನಾವು ಯಾರು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಿದಾಗ ನಾವು ಹೇಗೆ ಪ್ರಶ್ನೆ ಮಾಡಬಹುದು ಅಂದ್ರೆ, ಮೊದಲು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ನಲ್ಲಿ ಜೀರೋ ಆಕ್ಸಿಲರಿ ಅಂದ್ರೆ ಯಾವುದೇ ಆಕ್ಸಿಲರಿ ಇಲ್ಲದೆ ನಾವು ಪ್ರಶ್ನೆಗಳನ್ನು ರಚಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಹೂ ಹೆಲ್ಪ್ಸ್ ಮೀ, ಹೂ ಹೆಲ್ಪ್ಸ್ ಮೀ. ನೋಡಿ, ಏನು ನನಗೆ ಯಾರು ನನಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ವಾಟ್ ಏಲ್ಸ್ ಮೀ, ನನಗೆ ಏನು ತೊಂದರೆ ಕೊಡ್ತಾ ಇದೆ. ವಾಟ್ ಟ್ರಬಲ್ಸ್ ಮೀ. ಹೂ ಹೆಲ್ಪ್ಡ್ ಅಸ್, ನಮ್ಗೆ ಯಾರು ಸಹಾಯ ಮಾಡಿದ್ರು. ವಾಟ್ ಟ್ರಬಲ್ಡ್ ಅಸ್, ನಮ್ಗೆ ಏನು ತೊಂದರೆ ಕೊಡ್ತು. ಅದೇ ರೀತಿ ನಾವು ಈ ಹೂ ಮತ್ತು ವಾಟ್ ಅನ್ನು ಉಪಯೋಗಿಸಿ ಜೀರೋ ಆಕ್ಸಿಲರಿಯಿಂದ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ಈ ಕ್ವಶನ್ಸ್ ಗಳನ್ನ ಹಿಂಗ್ ಮಾಡಬಹುದು. ಆದ್ರೆ ನಾವು ಇಲ್ಲಿ ಟೆನ್ಸ್ ಚೇಂಜ್ ಮಾಡ್ಬೇಕಂತಂದ್ರೆ ಅಲ್ಲಿ ನಾವು ಆಕ್ಸಿಲರಿಯನ್ನ ಉಪಯೋಗಿಸಲೇಬೇಕು. ಈ ಉದಾಹರಣೆ ನೋಡಿ, ಹೂ ವಿಲ್ ಹೆಲ್ಪ್ ಅಸ್, ನಮ್ಗೆ ಯಾರು ಸಹಾಯ ಮಾಡ್ತಾರೆ. ಹೂ ಆರ್ ಹೆಲ್ಪಿಂಗ್ ಅಸ್, ನಮ್ಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ. ಹೂ ಆರ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ವಿತ್ ಅಸ್, ನಮ್ಮೊಂದಿಗೆ ಪಾರ್ಟಿಸಿಪೇಟ್ ಮಾಡಲು ಭಾಗವಹಿಸಲು ಯಾರಿಗೆ ಆಸಕ್ತಿ ಇದೆ. ವಾಟ್ ಈಸ್ ಟ್ರಬಲಿಂಗ್ ಅಸ್, ವಾಟ್ ಈಸ್ ಟ್ರಬಲಿಂಗ್ ಅಸ್, ನಮ್ಗೆ ಏನು ತೊಂದರೆ ಕೊಡ್ತಾ ಇದೆ. ವಾಟ್ ವಿಲ್ ಹೆಲ್ಪ್ ಅಸ್, ಏನ್ ನಮಗೆ ಸಹಾಯ ಮಾಡಬಹುದು. ವಾಟ್ ವಿಲ್ ಹೆಲ್ಪ್ ಅಸ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್, ಈ ಸಮಸ್ಯೆಯನ್ನ ನಾವು ನೀಗಿಸ್ಬೇಕಾದ್ರೆ ನಮ್ಗೆ ಏನ್ ಸಹಾಯ ಮಾಡಬಹುದು. ವಾಟ್ ಆರ್ ದ ಮೀನ್ಸ್, ಹಿಂಗೆಲ್ಲ ನಾವು ವಾಟ್ ಆರ್ ದ ಮೀನ್ಸ್ ಫ್ರಮ್ ವಿಚ್ ಹೆಲ್ಪ್ ಅಸ್ ವಿ ಕ್ಯಾನ್ ಓವರ್ಕಮ್ ದಿಸ್ ಪ್ರಾಬ್ಲಮ್, ಹಿಂಗೆಲ್ಲ ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಇದು ಒಂದು ಅಂದ್ರೆ ಹೂ ಅಂತಕ್ಕಂಥದ್ದು. ಇಲ್ಲಿ ಒಂದೊಂದಕ್ಕೆ ನಾವು ಸ್ಟಿಕ್ ಆಗೋದಾದ್ರೆ ಹೂ ಅನ್ನುವಂಥದ್ದನ್ನ ನಾವು ಯಾರು ಅಂತ ಉಪಯೋಗಿಸ್ತೀವಿ. ನಿಜ. ಈಗ ಇಲ್ಲಿ ನೋಡಿ, ಹೂ ಇದು ಸಬ್ಜೆಕ್ಟಿವ್ ಕೇಸ್. ಇದನ್ನ ನಾವು ಆಬ್ಜೆಕ್ಟಿವ್ ಕೇಸ್ ನಲ್ಲಿ ಪದವನ್ನ ಬಳಸಬೇಕಾದ್ರೆ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಹೂಮ್ ಅನ್ನೋ ಪದವನ್ನ ಬಳಸಬೇಕಾಗುತ್ತೆ. ಇದು ಆಬ್ಜೆಕ್ಟಿವ್ ಕೇಸ್. ಅಂದ್ರೆ ಹೂಮ್ ಅಂದ್ರೆ ಯಾರನ್ನ, ಯಾರಿಗೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಯಾರನ್ನ ಮತ್ತು ಯಾರಿಗೆ. ಈ ಉದಾಹರಣೆ ನೋಡ್ರಿ, ಹೂಮ್ ಡಸ್ ಹಿ ಲೈಕ್. ಹೂಮ್ ಮೊದಲು WH ವರ್ಡ್ ಉಪಯೋಗಿಸ್ಬೇಕು, ಆಮೇಲೆ ಸೂಟಬಲ್ ಆಕ್ಸಿಲರಿ ಹಾಕಬೇಕು ನಾವು. ಹೂಮ್ ಡಸ್ ಹಿ ಲೈಕ್, ಹೂಮ್ ಡಸ್ ಶಿ ಲೈಕ್, ಆಕೆ ಯಾರನ್ನ ಇಷ್ಟಪಡುವಳು, ಅವನು ಯಾರನ್ನ ಇಷ್ಟಪಡುವನು, ಅಲ್ವಾ. ಹೀಗೆ ಹೂಮ್ ವಿಲ್ ವಿ ಮೀಟ್ ಟುಮಾರೋ, ನಾಳೆ ನಾವು ಯಾರನ್ನ ಭೇಟಿ ಆಗಬೇಕು. ಹೂಮ್ ಕ್ಯಾನ್ ವಿ ಸಿ ಇನ್ ದ ಸೀಶೋರ್, ಯಾರನ್ನ ನಾವು ಸೀಶೋರ್ ನಲ್ಲಿ ನೋಡಬಹುದು. ಹೂಮ್ ಕ್ಯಾನ್ ವಿ ಮೀಟ್ ಇನ್ ಲೈಬ್ರರಿಯಲ್ಲಿ ಯಾರನ್ನ ನಾವು ಭೇಟಿ ಆಗಬಹುದು. ನೋಡಿ, ಈ ರೀತಿ ನಾವು ಹೂಮ್ ಅನ್ನು ಉಪಯೋಗಿಸ್ಬಿಟ್ಟು ಪ್ರಶ್ನೆ ಮಾಡಬಹುದು, ಅಲ್ವಾ. ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕಾಗುತ್ತೆ, ಕೆಲವೊಮ್ಮೆ ಯಾರಿಂದ, ಯಾರೊಂದಿಗೆ, ಇಂಥವೆಲ್ಲ ನಾವು ಪದಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಅವಾಗ ನೋಡ್ರಿ, ಯಾರೊಂದಿಗೆ ಅಂತ ನಾನು ಹೇಳಬೇಕಾದ್ರೆ ವಿತ್ ಹೂಮ್ ಆಮ್ ಐ ಜರ್ನಿಂಗ್, ವಿತ್ ಹೂಮ್ ಆಮ್ ಐ ಜರ್ನಿಂಗ್, ಯಾರೊಂದಿಗೆ ನಾನು ಪ್ರಯಾಣ ಮಾಡುತ್ತಿದ್ದೇನೆ. ವಿತ್ ಹೂಮ್ ಆಮ್ ಐ ವರ್ಕಿಂಗ್, ವಿತ್ ಹೂಮ್ ಈಸ್ ಶಿ ವರ್ಕಿಂಗ್, ವಿತ್ ಹೂಮ್ ಈಸ್ ಹಿ ವರ್ಕಿಂಗ್, ಯಾರೊಂದಿಗೆ ಅವನು ಸಹಾಯ ಮಾಡ್ತಾ ಇದ್ದಾನೆ. ವಿತ್ ಹೂಮ್ ಶಲ್ ವಿ ಗೋ ಟು ದ ಮೀಟಿಂಗ್, ಯಾರೊಂದಿಗೆ ನಾವು ಮೀಟಿಂಗಿಗೆ ಹೋಗಬೇಕು. ಹಿಂಗೆ ವಿತ್ ಹೂಮ್ ಅಂತ ನಾವು ಬಳಸ್ತೀವಿ. ಆಮೇಲೆ ಟು ಹೂಮ್ ಶಲ್ ಐ ಸೆಂಡ್ ದ ಲೆಟರ್, ಯಾರಿಗೆ ನಾನು ಲೆಟರ್ ಅನ್ನು ಕಳಿಸ್ಬೇಕು. ಟು ಹೂಮ್ ಶಲ್ ಐ ಸೆಂಡ್ ದಿ ಪಾರ್ಸಲ್, ಟು ಹೂಮ್ ಶಲ್ ಐ ಅಡ್ರೆಸ್, ಟು ಹೂಮ್ ಶಲ್ ಐ ಅಡ್ರೆಸ್ ಇನ್ ದಿಸ್ ಲೆಟರ್, ಈ ಲೆಟರ್ ನಲ್ಲಿ ಯಾರಿಗೆ ನಾನು ಅಡ್ರೆಸ್ ಮಾಡಬೇಕು, ಯಾರನ್ನ ಸಂಬೋಧಿಸಿ ಪತ್ರ ಬರಿಬೇಕು. ಹೀಗೆ ನಾವು ಟು ಹೂಮ್, ಆನ್ ಹೂಮ್, ನೋಡಿ, ಆನ್ ಹೂಮ್ ಶುಡ್ ವಿ ಲಾಡ್ಜ್ ಎ ಕಂಪ್ಲೇಂಟ್ ಇನ್ ದ ಪೊಲೀಸ್ ಸ್ಟೇಷನ್, ಯಾರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಅನ್ನ ಸ್ಟೇಷನ್ ನಲ್ಲಿ ಲಾಡ್ಜ್ ಮಾಡಬೇಕು.
ಆನ್ ಹೂಮ್ ಶುಡ್ ಐ ರೈಟ್ ಎ ಸ್ಟೋರಿ, ಯಾರನ್ನ ಕುರಿತು, ಯಾರ ಮೇಲೆ ನಾನು ಕಥೆಯನ್ನು ಬರಿಬೇಕು, ಹೀಗೆಲ್ಲ ನಾನು ಕೇಳ್ಬೋದು. ಈಗ ಇಲ್ಲಿ ಆನ್ ಹೂಮ್, ವಿತ್ ಹೂಮ್, ಬೈ ಹೂಮ್, ಬೈ ಹೂಮ್ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಅಲ್ವಾ, ಯಾರೊಂದಿಗೆ ನನ್ನ ತಂದೆ ನಿಂತಿದ್ದಾರೆ ಅಲ್ವಾ, ಹೀಗೆಲ್ಲ ಕೇಳ್ಬೋದು ನಾವು. ಆನ್ ಹೂಮ್, ಬೈ ಹೂಮ್, ವಿತ್ ಹೂಮ್, ಟು ಹೂಮ್, ಹಿಂಗೆ ಕೆಲವು ಪಾರ್ಟಿಕಲ್ಸ್ಗಳನ್ನು ಸೇರಿಸಿ ಪ್ರಶ್ನೆ ಮಾಡಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನಂದ್ರೆ, ನಾವು ಹೂವನ್ನು ಕೂಡ ಹೂವಿಗೆ ತತ್ಸಮಾನವಾಗಿ ಬಳಸ್ಬೋದು ಹಿಂಗೆ ಪ್ರಿಪೋಸಿಷನ್ ಬಳಸಿದಾಗ. ಈಗ ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ವಿತ್, ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ವಿತ್, ನೋಡಿ ಈ ಪ್ರಶ್ನೆ ತಗೊಳ್ಳಿ. ದಿಸ್ ಕ್ವಶನ್ ಈಸ್ ಈಕ್ವಲ್ ಟು ವಿತ್ ಹೂಮ್ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್, ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಬೈ ಅಲ್ವಾ, ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಬೈ ಅಥವಾ ಸ್ಟ್ಯಾಂಡಿಂಗ್ ವಿತ್ ಅಂತ ತಿಳ್ಕೊಳ್ಳಿ. ಯಾರೊಂದಿಗೆ, ಯಾರ ಜೊತೆಗೆ ನಮ್ಮ ತಂದೆ ನಿಂತಿದ್ದಾರೆ, ಯಾರ ಬದಿಯಲ್ಲಿ ನಿಂತಿದ್ದಾರೆ ಅಂತ ಅರ್ಥ ಆಗುತ್ತದೆ. ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಬೈ ಅಥವಾ ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ವಿತ್, ಎರಡು ಉಪಯೋಗಿಸ್ಬೋದು ಅಲ್ವಾ. ಈಗ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ಈ ಹೂವನ್ನ ನಾನು ಹೂಮ್ಗೆ ತತ್ಸಮಾನವಾಗಿ ಬಳಕೆ ಮಾಡಿದಾಗ ಈ ಪ್ರಶ್ನೆ ರಚನೆಯ ಒಂದು ಸ್ಪೆಷಾಲಿಟಿ ಏನಂದ್ರೆ, ಪಾರ್ಟಿಕಲ್ ಅನ್ನ ಮೊದಲು ಹಾಕಬಾರ್ದು, ಕೊನೆಗೆ ಹಾಕ್ಬೇಕು. ಇದು ಗಮನಿಸ್ಬೇಕು ನೀವು. ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಬೈ ಅಥವಾ ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ವಿತ್, ಹಿಂಗೆ ಕೊನೆಗೆ ಹಾಕ್ಬೇಕು. ಹೂ ಶೆಲ್ ಐ ಸೆಂಡ್ ದ ಪಾರ್ಸಲ್ ಟು, ಹೂ ಶೆಲ್ ಐ ಸೆಂಡ್ ದ ಪಾರ್ಸಲ್ ಟು, ಯಾರಿಗೆ ನಾನು ಪಾರ್ಸಲ್ನ ಕಳಿಸ್ಬೇಕು ಅಂತ. ಇದು ಯಾವ್ದಕ್ಕೆ ಸಮ ಆಗುತ್ತೆ ಅಂದ್ರೆ, ಟು ಹೂಮ್ ಶೆಲ್ ಐ ಸೆಂಡ್ ದ ಪಾರ್ಸಲ್, ಅದಕ್ಕೆ ಸಮ ಆಗುತ್ತೆ. ಅದೇ ರೀತಿ ಬೈ ಹೂಮ್ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್, ಬೈ ಹೂಮ್ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ಈಕ್ವಲ್ಸ್ ಟು ಹೂ ಈಸ್ ಮೈ ಫಾದರ್ ಸ್ಟ್ಯಾಂಡಿಂಗ್ ವಿತ್, ಅಥವಾ ಸ್ಟ್ಯಾಂಡಿಂಗ್ ಬೈ, ಸ್ಟ್ಯಾಂಡಿಂಗ್ ಬೈ ಅಥವಾ ವಿತ್ ಅಥವಾ ಟು, ಈ ಪದಗಳನ್ನ ನಾವು ಹೂ ಬಳಸಿದಾಗ ಕೊನೆಗೆ ಹಾಕ್ಬೇಕು, ಹೂಮ್ ಬಳಸಿದಾಗ ಮೊದಲಿಗೆ ಹಾಕ್ಬೇಕು. ಇದು ಒಂದು ರೀತಿ. ಇದು ಹೂ ಮತ್ತು ಹೂಮ್ ಅನ್ನು ಉಪಯೋಗಿಸ್ತಕ್ಕಂಥ ವಿಧಾನ. ಹೂಮ್ ಅನ್ನು ಅಬ್ಜೆಕ್ಟಿವ್ ಕೇಸ್ನಲ್ಲಿ ಯಾರಿಗೆ ಮತ್ತು ಯಾರನ್ನು ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡಬೇಕು. ಯಾರಿಗೆ ಮತ್ತು ಯಾರನ್ನ ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡಬೇಕು. ಇನ್ನ ಹೂಸ್ ಅಂತ ಹೋಗೋಣ. ನೋಡಿ, ಹೂಸ್ ಅನ್ನೋದು ಯಾರ ಅಂತ. ಯಾರ ಅಂದ್ರೆ ನಾವು ಅದಕ್ಕೆ ಯಾವುದಾದ್ರೂ ಇನ್ನೊಂದು ಪದದ ಸಂಬಂಧ, ವಸ್ತುವಿನ ಸಂಬಂಧ, ವ್ಯಕ್ತಿಯ ಸಂಬಂಧವನ್ನು ಹೇಳ್ಬೇಕು, ಅವಾಗ ನಾವು ಹೂಸ್ ಅನ್ನು ಬಳಕೆ ಮಾಡ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಹೂಸ್ ಚಿಲ್ಡ್ರನ್ ಆರ್ ದೀಸ್, ಹೂಸ್ ಬೇಬೀಸ್ ಆರ್ ದೀಸ್, ಹೂಸ್ ಹೌಸ್ ಈಸ್ ದಿಸ್, ಹೂಸ್ ಪ್ರಾಪರ್ಟಿ ಈಸ್ ದಿಸ್, ಬಟ್ ಹೀಗೆ ಹೂಸ್ ಪ್ರಾಪರ್ಟಿ ಈಸ್ ದಿಸ್, ಹೂಸ್ ಬೇಬೀಸ್ ಆರ್ ದೀಸ್, ಹೂಸ್ ಬುಕ್ಸ್ ಆರ್ ದೀಸ್. ಬಟ್ ಇದು ಹೂಸ್ ಅಂದಾಗ ನಾವು ಅದಕ್ಕೆ ಇನ್ನೊಂದು ಸಂಬಂಧಪಟ್ಟು ಹೇಳ್ಬೇಕು ನಾವು ಅಲ್ವಾ. ಅದೇನೆ ನಾವು ನೋಡಿ, ಟು ಹೂಮ್ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್, ಟು ಹೂಮ್ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್, ಟು ಹೂಮ್ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್, ಇದನ್ನೇ ಹೂ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ ಟು ಅಂತ ಹೇಳ್ಬೇಕಾಗುತ್ತೆ. ನಾನು ಹೂ ಉಪಯೋಗಿಸಿದ್ರೆ ಹೂ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ ಟು ಅಲ್ವಾ, ಟು ಹೂಮ್ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್, ಹೂಸ್ ಪ್ರಾಪರ್ಟಿ ಈಸ್ ದಿಸ್. ನೋಡಿ, ಮೂರು ಇವು ಒಂದೇ ಅರ್ಥ ಕೊಡುವಂತ ಬೇರೆ ಬೇರೆ ಪ್ರಶ್ನೆಗಳು. ಹೂ, ಹೂಮ್ ಅವೆರಡನ್ನ ಆಲ್ಟರ್ನೇಟ್ ಆಗಿ ಹೆಂಗ್ ಬಳಸಬಹುದು ಅಂತ ಮೊದಲು ತಿಳ್ಕೊಳ್ಳಿ. ಹೂ ಅನ್ನ ಹೇಗ್ ಬಳಸಬಹುದು, ಹೂ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ ಟು ಕೊನೆಗೆ ಹಾಕ್ಬೇಕು. ಈಗ ಹೂಮ್ ಉಪಯೋಗಿಸೋಣ, ಟು ಹೂಮ್ ಡಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್, ಆಯ್ತಾ. ಆಮೇಲೆ ಹೂಸ್ ಪ್ರಾಪರ್ಟಿ ಈಸ್ ದಿಸ್, ಇದು ಯಾರ ಪ್ರಾಪರ್ಟಿ, ಆ ಮೊದಲಿನ ಎರಡು ಪ್ರಶ್ನೆ ಈ ಪ್ರಾಪರ್ಟಿ ಯಾರಿಗೆ ಸೇರಿದ್ದು ಅಂತ ಹೇಳ್ತವೆ, ಇದು ಯಾರ ಆಸ್ತಿ ಅಂತ ಹೇಳುತ್ತೆ. ಹೀಗೆ ನಾವು ಹೂ, ಹೂಮ್, ಹೂಸ್ ಪ್ರಶ್ನೆಯ ಈ WH ವರ್ಡ್ಗಳನ್ನು ಉಪಯೋಗಿಸಿ ಪ್ರಶ್ನೆಯನ್ನು ಮಾಡಬಹುದು. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗಿ ವಾಟ್ ಅನ್ನೋದಿದೆ. ವಾಟ್ ಅಂದ್ರೆ ಏನು ಅಂತ ನಾವು ಹೇಳ್ತೀವಿ. ಇದು ಸಿಂಗ್ಯುಲರ್ ಅಲ್ಲಿ ಬಳಸಬಹುದು, ಪ್ಲೂರಲ್ ಅಲ್ಲಿ ಬಳಸಬಹುದು ಅಲ್ವಾ. ವಾಟ್ ಆರ್ ಯು ಟಾಕಿಂಗ್, ಏನ್ ಮಾತಾಡ್ತಾ ಇದೀಯ ನೀನು. ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತಾ ಇದೀಯ ನೀನು. ನೋಡಿ, ಇಲ್ಲಿ ತಿಳ್ಕೊಳ್ಳಿ, ವಾಟ್ ಆರ್ ಯು ಟಾಕಿಂಗ್ ಅನ್ನೋದು, ವಾಟ್ ಯು ಆರ್ ಟಾಕಿಂಗ್ ಅನ್ನೋದು ಬೋತ್ ಆರ್ ನಾಟ್ ಒನ್ ಅಂಡ್ ದಿ ಸೇಮ್. ರಿಮೆಂಬರ್ ಇಟ್. ಪ್ರಶ್ನೆಗಳೇ ಬೇರೆ, ನಾಮಿನಲ್ ಕ್ಲಾಸ್ಗಳೇ ಬೇರೆ ಅಲ್ವಾ. ನೋಡಿ, ವಾಟ್ ಆರ್ ಯು ಟಾಕಿಂಗ್ ಅಂದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಕ್ವಶನ್ ಆಗುತ್ತೆ. ಅದು ವಾಟ್
ಪ್ಲಸ್ ಆಕ್ಸಿಲರಿ ಆರ್ ಪ್ಲಸ್ ಯು ಸಬ್ಜೆಕ್ಟ್ ಟಾಕಿಂಗ್ ಆಮೇಲೆ ಜನರಲ್ ವರ್ಬ್. ಇದು ವಾಟ್ ಆರ್ ಯು ಟಾಕಿಂಗ್, ವಾಟ್ ಆರ್ ಯು ಡಿಸ್ಕಸಿಂಗ್, ಏನ್ ಚರ್ಚೆ ಮಾಡ್ತಾ ಇದೀಯ ನೀನು. ವಾಟ್ ಹ್ಯಾವ್ ಯು ಡಿಸ್ಕಸ್ಡ್, ವಾಟ್ ವಿಲ್ ಯು ಡಿಸ್ಕಸ್ ಅಲ್ವಾ. ವಾಟ್ ವಿಲ್ ಯು ಸೆಂಡ್ ಹಿಮ್, ಅವನಿಗೆ ನೀನೇನ್ ಕಳಿಸ್ತೀಯ ನೀನು. ವಾಟ್ ವಿಲ್ ಯು ಸೆಂಡ್ ಹಿಮ್ ಟುಮಾರೋ, ವಾಟ್ ವಿಲ್ ಯು ಟೆಲ್ ಹಿಮ್, ಅವನಿಗೆ ನೀನೇನ್ ಹೇಳ್ತೀಯ ನೀನು. ಇದು ವಾಟ್ ಅನ್ನ ಉಪಯೋಗಿಸ್ತಕ್ಕಂಥ ವಿಧಾನ. ಇದು ವಾಟ್ ಅನ್ನ ನಾವು ಉಪಯೋಗಿಸ್ಬಿಟ್ಟು ಪ್ರಶ್ನೆ ಮಾಡ್ತಕ್ಕಂಥದ್ದು. ಇದನ್ನ ಸಿಂಗುಲರ್ ಅಲ್ಲಿ ಹೇಳ್ಬೋದು, ನಾವು ಪ್ಲೂರಲ್ ಅಲ್ಲಿ ಹೇಳ್ಬೋದು. ಒಂದು ವಿಷಯ ಗಮನಿಸಿ, ವಾಟ್ ಆರ್ ಯು ಡೂಯಿಂಗ್, ವಾಟ್ ಡು ಐ ಡೂ. ನೋಡಿ, ವಾಟ್ ಡು ಐ ಡೂ ಇದು ಕಂಪ್ಲೀಟ್ ಕ್ವಶನ್. ಇದು ವಾಟ್ ಐ ಡೂ ಅಂದ್ರೆ ಪ್ರಶ್ನೆ ಅಲ್ಲ, ಇದು ನಾಮಿನಲ್ ಕ್ಲಾಸ್. ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಂತ ಅರ್ಥ ಆಗುತ್ತೆ. ಅದು ವಾಟ್ ಐ ಡೂ ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ. ವಾಟ್ ಐ ಆಮ್ ಡೂಯಿಂಗ್, ನಾನು ಏನು ಮಾಡುತ್ತಾ ಇದ್ದೇನೆ ಎಂದರೆ ಅದನ್ನೇ ನಾನು ವಾಟ್ ಆಮ್ ಐ ಡೂಯಿಂಗ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಪ್ರಶ್ನೆ. ಅದು ಕಂಪ್ಲೀಟ್ ಸೆಂಟೆನ್ಸ್ ಆಯ್ತು. ಇದನ್ನ ಹೊಸದಾಗಿ ಇಂಗ್ಲಿಷ್ ಅನ್ನ ಕಲಿತಕ್ಕಂಥವ್ರು ಅಥವಾ ಇಂಗ್ಲಿಷ್ ವ್ಯಾಕರಣದ ಬಗ್ಗೆ ಈವರೆಗೆ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥವ್ರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈಗ ವಾಟ್ ಯು ಹ್ಯಾವ್ ಡಿಸ್ಕಸ್ಡ್ ಅನ್ನೋದು, ವಾಟ್ ಹ್ಯಾವ್ ಯು ಡಿಸ್ಕಸ್ಡ್ ಅನ್ನೋದು ನೋಡಿ, ಪದಗಳು ಎಲ್ಲ ಅಲ್ಲೇ ಅದಾವೆ. ಸ್ವಲ್ಪ ಒಂದ್ ಪದ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದೆ, ಆದ್ರೆ ಅರ್ಥ ಮಾತ್ರ ಬೇರೆ ಬೇರೆಯಾಗಿದೆ. ವಾಟ್ ಹ್ಯಾವ್ ಯು ಡಿಸ್ಕಸ್ಡ್ ಅಂದಾಗ ಇದು ಕಂಪ್ಲೀಟ್ ಕ್ವಶನ್, ಸೆಂಟೆನ್ಸ್ ಪೂರ್ಣ ಆಯ್ತು, ಪ್ರಶ್ನೆ ಆಯ್ತು. ಇದು ವಾಟ್ ಹ್ಯಾವ್ ಯು ಡಿಸ್ಕಸ್ಡ್, ಏನ್ ಚರ್ಚೆ ಮಾಡಿದೆ ನೀನು ಅಲ್ವಾ. ವಾಟ್ ಹ್ಯಾವ್ ಡಿಸ್ಕಸ್ಡ್ ಅಂದ್ರೆ ನೀನು ಏನು ಚರ್ಚೆ ಮಾಡಿದೆ ಅಂದರೆ ಅಂತ ಅರ್ಥ ಆಯ್ತು. ಅಂದ್ರೆ ಈ ವಾಕ್ಯನ ಇದು ನಾಮಿನಲ್ ಕ್ಲಾಸ್ ಅಂತ ಕರಿತೀವಿ. ಇದನ್ನ ನೀನ್ ಈಗಲೂ ಇನ್ನು ಅದನ್ನ ಮುಗಿಸ್ಬೇಕಾಗುತ್ತೆ ಅಂತ. ಇದು ಹೀಗೆ ವಾಟ್ ಅನ್ನ ನಾವು ಏನು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಇಲ್ಲಿ ಕೂಡ ಪ್ರಿಪೋಷನ್ಸ್ ಗಳನ್ನು ಬಳಸುವ ಪ್ರಸಂಗ ಬರ್ತದೆ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್, ಯಾವುದರ ಕುರಿತು ಮಾತಾಡ್ತಾ ಇದೀಯಾ. ವಾಟ್ ಆರ್ ಯು ಪ್ರೆಸೆಂಟಿಂಗ್ ಯುವರ್ ಪೇಪರ್ ಆನ್, ವಾಟ್ ಡಸ್ ಯುವರ್ ಐಡಿಯಾ ಬೇಸ್ ಆನ್. ನೋಡಿ, ನಿನ್ನ ಐಡಿಯಾಸ್ಗಳು ಯಾವುದನ್ನ ಏನನ್ನ ಆಧರಿಸಿವೆ. ವಾಟ್ ಡಸ್ ಯುವರ್ ಡಿಸ್ಕಷನ್ ಬೇಸ್ ಆನ್, ವಾಟ್ ಡಸ್ ಯುವರ್ ಆರ್ಗ್ಯುಮೆಂಟ್ ಬೇಸ್ ಆನ್. ನೋಡಿ, ನಿನ್ನ ಆರ್ಗ್ಯುಮೆಂಟ್, ನಿನ್ನ ಚರ್ಚೆ ಏನನ್ನ ಅವಲಂಬಿಸಿದೆ, ಏನನ್ನ ಆಧರಿಸಿದೆ. ಹೀಗೆ ನಾವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಾವು ನಮಗೆ ಬೇಕಾದ್ದೆಲ್ಲ ಸೇರಿಸ್ಕೋಬಹುದು. ಟು ಹೂಮ್, ಟು ವಾಟ್, ಅಬೌಟ್ ವಾಟ್, ಹಿಂಗೆ. ಅಬೌಟ್ ವಾಟ್ ಆರ್ ಯು ಡಿಸ್ಕಸಿಂಗ್ ಅಂತ ಯಾರು ಅಬೌಟ್ ವಾಟ್ ಆರ್ ಯು ಟಾಕಿಂಗ್ ಅಂತ ಮಾತಾಡಲ್ಲ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಂತ ಮಾತಾಡ್ತಾರೆ. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಮಾತಾಡ್ತೀವಿ ನಾವು. ಫಾರ್ ವಾಟ್ ಆರ್ ಯು ಲುಕಿಂಗ್ ಅಂತ ಕೇಳಲ್ಲ. ಫಾರ್ ವಾಟ್ ಆರ್ ಯು ಲುಕಿಂಗ್, ಇದು ಈ ತರದ ಕ್ವಶನ್ ರೈಟ್ ಕ್ವಶನ್ ಅಲ್ಲ ಇಂಗ್ಲಿಷ್ ಅಲ್ಲಿ. ವಾಟ್ ಆರ್ ಯು ಟಾಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂದ್ರೆ ಏನನ್ನ ನೀನು ಹುಡುಕ್ತಾ ಇದೀಯಾ ಅಂತ ಅರ್ಥ. ಅದು ಏನನ್ನ ಹುಡುಕ್ತಾ ಇದೀಯಾ ನೀನು ಅಂತ ಅರ್ಥ ಆಗುತ್ತೆ. ಹೀಗೆ ಇದು ವಾಟ್ ಅನ್ನ ಉಪಯೋಗಿಸಿ. ಇನ್ನ ನೋಡ್ರಿ, ವೆನ್. ವೆನ್ ಅಂದ್ರೆ ಯಾವಾಗ ಅಂತ ಸಮಯ ಸೂಚಕವಾದ ಶಬ್ದ ಇದು. ವೆನ್ ಅಂತಕ್ಕಂಥದ್ದು ಸಮಯ ಸೂಚಕವಾದ ಪದ. ಯಾರನ್ನಾದ್ರೂ ನೀನು ಯಾವಾಗ ಬಂದೆ, ಯಾವಾಗ ಹೋಗ್ತೀವಿ ಅಂತ ಪ್ರಶ್ನೆ ಮಾಡುವಾಗ ನಾವು ಈ ವೆನ್ ಅನ್ನು ಉಪಯೋಗಿಸ್ತೀವಿ. ಇದನ್ನು ಕೂಡ ಸೇಮ್ ಅದೇ ರೀತಿಯಲ್ಲಿ ಉಪಯೋಗಿಸ್ಬೇಕು. ಯಾವಾಗಲೂ WH ವರ್ಡ್ ಮೊದಲು, ಆಕ್ಸಿಲರಿ ಆಮೇಲೆ. ಈಗ ವೆನ್ ಡಿಡ್ ಯು ಕಮ್, ಯಾವಾಗ ಬಂದೆ ನೀನು. ವೆನ್ ವಿಲ್ ಯು ಲೀವ್ ದ ಆಫೀಸ್, ಯಾವಾಗ ಆಫೀಸ್ ಬಿಡ್ತೀನಿ ನೀನು. ವೆನ್ ವಿಲ್ ಯು ಗೋ ಟು ಯುವರ್ ವಿಲೇಜ್, ನೀನು ಯಾವಾಗ ನಿಮ್ಮ ಊರಿಗೆ ಹೋಗ್ತೀಯಾ. ವೆನ್ ವಿಲ್ ಯು ರೈಟ್ ಲೆಟರ್ ಟು ಯುವರ್ ಪೇರೆಂಟ್ಸ್, ನೀನು ಯಾವಾಗ ನಿಮ್ಮ ಪೇರೆಂಟ್ಸಿಗೆ ಲೆಟರ್ ಬರೀತಿ. ಅಥವಾ ವೆನ್ ವಿಲ್ ಯು ಕಾಲ್ ಮೀ, ನೀನು ಯಾವಾಗ ನನ್ನ ಕರೆ ಮಾಡ್ತಿ. ವೆನ್ ವಿಲ್ ಯು ರಿಟರ್ನ್ ದ ಮನಿ ದಟ್ ಹ್ಯಾವ್ ಬಾರೋಡ್ ಫ್ರಮ್ ಮೀ, ನನ್ನಿಂದ ತಗೊಂಡಿದೆಯಲ್ಲ ದುಡ್ಡು ಯಾವಾಗ ವಾಪಸ್ ಕೊಡ್ತಿ. ನೋಡಿ, ಇದು ವೆನ್ ಅನ್ನು ಉಪಯೋಗಿಸ್ತಕ್ಕಂಥದ್ದು. ವೆನ್ ಅಂದ್ರೆ ಸಮಯ ಸೂಚಕವಾಗಿ ಯಾವಾಗ. ಅದು ಟೈಮ್ ಆಗಿ ಉಪಯೋಗಿಸ್ಬೋದು, ದಿನಕ್ಕೂ ಉಪಯೋಗಿಸ್ಬೋದು, ತಿಂಗಳಿಗೂ ಉಪಯೋಗಿಸ್ಬೋದು, ವರ್ಷಕ್ಕೂ ಉಪಯೋಗಿಸ್ಬೋದು. ಹಿಂಗೆ ಇದು ವೆನ್. ಅದ್ರ ಬದಲಿ ವಿಚ್ ಟೈಮ್ ಹಿಂಗೆಲ್ಲ ಬಳಸ್ಬೋದು. ವಿಚ್ ಇಯರ್, ವಿಚ್ ಡೇ ಅಂತ ನಾವು ಉಪಯೋಗಿಸ್ಬೋದು. ಆದ್ರೆ ವೆನ್ನಿನ ಅರ್ಥ ಯಾವಾಗ ಅಂತ ಅರ್ಥ ಅಲ್ವಾ. ಇನ್ನ ವೈ ಅಂತ ಉಪಯೋಗಿಸ್ತೀವಿ ನಾವು. ವೈ ಅಂದ್ರೆ ಎದಕ್ಕೆ ಉಪಯೋಗಿಸ್ತೀವಿ, ಏಕೆ ಅಂತ ಉಪಯೋಗಿಸ್ತೀವಿ. ವೈ ಅಂದ್ರೆ ಏಕೆ. ವೈ ಆರ್ ಯು ನಾಟ್ ಇಂಟ್ರೆಸ್ಟೆಡ್ ಇನ್ ಗೇಮ್ಸ್, ನೀನು ಆಟದ ಬಗ್ಗೆ ನಿನಗೆ ಯಾಕೆ ಆಸಕ್ತಿ ಇಲ್ಲ. ವೈ ಡು ಯು ಡಿಲೇ ಸೆಂಡಿಂಗ್ ಮೀ ಮನಿ, ನನಗೆ ಹಣ ಕಳಿಸೋದಕ್ಕೆ ನೀನು ಯಾಕೆ ಲೇಟ್ ಮಾಡ್ತಾ ಇದೀಯಾ. ನೋಡು, ವೈ ಡು ಯು ಡಿಲೇ ಸೆಂಡಿಂಗ್ ಮೀ ಮನಿ, ವೈ ಡು ಯು ಡಿಲೇ ಸೆಂಡಿಂಗ್ ಮೀ ಮನಿ. ವೈ ಡೋಂಟ್ ಯು ರೈಟ್ ನಾವೆಲ್ಸ್, ನೀನು ಯಾಕೆ ಕಾದಂಬರಿ ಬರೀಬಾರ್ದು. ವೈ ಡೋಂಟ್ ಯು ರೈಟ್ ನಾವೆಲ್ಸ್.
ವೈ ಡೋಂಟ್ ಯು ಲಾಡ್ಜ್ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಮ್ ಇನ್ ದ ಪೊಲೀಸ್ ಸ್ಟೇಷನ್? ವೈ ಡೋಂಟ್ ಯು ರಿಸೈನ್ ಟು ಯುವರ್ ಪೋಸ್ಟ್? ನೀನು ಯಾಕೆ ನಿನ್ನ ಪೋಸ್ಟ್ಗೆ ರಿಸೈನ್ ಮಾಡಬಾರ್ದು? ವೈ ಡೋಂಟ್ ಯು ಕಮ್ ಟು ದ ಪೊಲಿಟಿಕ್ಸ್? ರಾಜಕಾರಣಕ್ಕೆ ನೀನು ಯಾಕೆ ಬರಬಾರ್ದು? ವೈ ಡೋಂಟ್ ಯು ಟೂರ್ ಆಲ್ ಓವರ್ ಯುವರ್ ಅಸೆಂಬ್ಲಿ ಸೆಜ್ಮೆಂಟ್? ನಿನ್ನ ಅಸೆಂಬ್ಲಿ ಸೆಜ್ಮೆಂಟ್ನಲ್ಲಿ ನೀನು ಯಾಕೆ ಟೂರ್ ಮಾಡಬಾರ್ದು? ವೈ ಡೋಂಟ್ ಯು ಲಿವ್ ಅಬ್ರಾಡ್? ನೀನು ಯಾಕೆ ವಿದೇಶದಲ್ಲಿ ವಾಸ ಮಾಡಬಾರ್ದು? ನೋಡಿ ಹಿಂಗೆ ವೈ ಡೋಂಟ್ ಯು ಲರ್ನ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಯಾಕೆ ಕಲಿಬಾರ್ದು? ವೈ ಡೋಂಟ್ ಯು ವೈ ಡೋಂಟ್ ಯು ರೀಡ್ ಬುಕ್ಸ್ ರಿಟರ್ನ್ ಇನ್ ಸಂಸ್ಕೃತ್ಸ್? ನೋಡಿ ಹೀಗೆ ವೈ ಅಂತಕ್ಕಂಥದ್ದನ್ನ ನಾವು ಉಪಯೋಗಿಸಬಹುದು. ಈ ವೈಗೆ ಸಮಾನವಾಗಿ ವಾಟ್ ಫಾರ್ ಅನ್ನೋದು ಈಕ್ವಲ್ ಆಗುತ್ತೆ. ಆಮೇಲೆ ನಾವು ವೇರ್ ಅನ್ನೋ ಪದವನ್ನು ತಗೊಳ್ಳಿ. ನೀವು ವೇರ್ ಅನ್ನೋದನ್ನು ಹೆಂಗ್ ಉಪಯೋಗಿಸ್ತೀವಿ? ಎಲ್ಲಿ ಅನ್ನೋದಕ್ಕೆ ಉಪಯೋಗಿಸ್ತೀವಿ. ವೇರ್ ಆರ್ ಯು ವರ್ಕಿಂಗ್? ವೇರ್ ಆರ್ ಯು ಸ್ಟೇಯಿಂಗ್? ವೇರ್ ಆರ್ ಯು ಜರ್ನಿಂಗ್? ವೇರ್ ಹ್ಯಾವ್ ಯು ಬಾಟ್ ದಿಸ್? ಇದನ್ನು ಎಲ್ಲಿ ಕೊಂಡೆ ನೀನು? ವೇರ್ ಹ್ಯಾವ್ ಯು ಬಾಟ್ ದಿಸ್? ಫ್ರಮ್ ವಿಚ್ ಶಾಪ್ ಹ್ಯಾವ್ ಯು ಬಾಟ್ ದಿಸ್? ಯಾವ ಅಂಗಡಿಯಿಂದ ಇದನ್ನ ತೆಗೆದುಕೊಂಡು ಬಂದೆ ಅಂತ ಅಂತೀವಲ್ಲ, ಅದನ್ನ ಹಂಗೆ ನಾವು ಜನರಲ್ ಆಗಿ ವೇರ್ ಹ್ಯಾವ್ ಯು ಬಾಟ್ ದಿಸ್ ಅಂತ ಕೇಳ್ತೀವಿ. ವೇರ್ ಆರ್ ಯು ಸೆಲ್ಲಿಂಗ್ ಫ್ರೂಟ್ಸ್? ಹಣ್ಣು ಎಲ್ಲಿ ಮಾರ್ತೀನಿ ನೀನು? ಬೈ ದಿ ರೋಡ್ ಸೈಡ್ ಅಂತ ಹೇಳ್ಬೋದು. ಆನ್ ದಿ ಫುಟ್ಪಾತ್ ಅಂತ ಉತ್ತರ ಕೊಡ್ಬೋದು. ವೇರ್ ಈಸ್ ಹಿ ಸೆಲ್ಲಿಂಗ್ ಫ್ರೂಟ್ಸ್? ಹಿ ಈಸ್ ಸೆಲ್ಲಿಂಗ್ ಫ್ರೂಟ್ಸ್ ಆನ್ ಫುಟ್ಪಾತ್. ಹಿ ಈಸ್ ಸೆಲ್ಲಿಂಗ್ ಫ್ರೂಟ್ಸ್ ಆನ್ ಫ್ರೂಟ್ಸ್ ಇನ್ ದ ಮಾರ್ಕೆಟ್. ಅವ್ನು ಮಾರ್ಕೆಟ್ ಅಲ್ಲಿ ಮಾಡ್ತಾನೆ ಅಲ್ವಾ? ವೇರ್ ಆರ್ ಯು ಸಿಟಿಂಗ್? ನೀನು ಎಲ್ಲಿ ಕೂತ್ಕೊಂಡಿದೀಯ? ಐ ಆಮ್ ಸಿಟಿಂಗ್ ಬೈ ದಿ ಸೀ ಶೋರ್ ಅಲ್ವಾ? ವಾಟ್ ಆರ್ ಯು ಡೂಯಿಂಗ್ ದೇರ್? ಐ ಆಮ್ ವಾಚಿಂಗ್ ಸನ್ಸೆಟ್. ನಾನು ಸನ್ಸೆಟ್ ನೋಡ್ತಾ ಇದ್ದೀನಿ. ಹೀಗೆ ಇದು ವೇರ್ ಅಂದ್ರೆ ಎಲ್ಲಿ ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ತಿದ್ವಿ. ಹೀಗೆ ನಾವು ವೇರ್, ವಾಟ್, ಆಮೇಲೆ ಹೌ. ನೋಡಿ ಹೌ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪದ ಇದೆ. ಹೌ ಅಂದ್ರೆ ಹೇಗೆ. ನೋಡಿ ಇಲ್ಲಿ ಹೌ ಆರ್ ಯು ಅನ್ನೋದ್ರಿಂದ ಶುರು ಮಾಡ್ತೀವಿ ನಾವು. ಹೌ ಆರ್ ಯು ಅಂದ್ರೆ ಫೈನ್ ಅಂತ ಹೀಗೆ. ಆಮೇಲೆ ಹೌ ಡು ಯು ಡು ಅಂದ್ರು ಅದೇನೆ, ನೀನ್ ಹೇಗದಿಯಾ ಅಂತ. ಹೇಗ್ ಮಾಡ್ತಾ ಇದೀಯ ಅಂತ ಅರ್ಥ ಅಲ್ಲ ಅದು. ಹೌ ಡು ಯು ಡು ಅಂದ್ರೆ ನೀನ್ ಹೇಗಿದ್ಯಾ. ಇದು ಕ್ಷೇಮ ವಿಚಾರಣೆ ಮಾಡ್ತಕ್ಕಂಥ ಪದ ಇದು ಅಲ್ವಾ? ಇದನ್ನ ನಾವು ಇನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋಣ ಅಲ್ವಾ? ಹೌ ಕ್ಯಾನ್ ಯು ಕ್ರಾಸ್ ದ ರಿವರ್ ವಿತೌಟ್ ಬೋಟ್? ಬೋಟ್ ಇಲ್ಲದೆ ನೀನ್ ಹೆಂಗೆ ರಿವರ್ ಕ್ರಾಸ್ ಮಾಡ್ತೀಯ? ಅವನು ಅದಕ್ಕೆ ಉತ್ತರ ಹೇಳ್ಬೋದು ಬೈ ಸ್ವಿಮ್ಮಿಂಗ್ ಅಂತ ಹೇಳ್ಬೋದು. ಬೈ ಸ್ವಿಮ್ಮಿಂಗ್ ಆರ್ ಬೈ ಸಿಟಿಂಗ್ ಆನ್ ಎ ಲಾಗ್. ಯಾವುದೋ ಒಂದು ಮರದ ದಿನ್ನೆ ಮೇಲೆ ಕುಳಿತು ಹೋಗ್ತೀನಿ ನಾನು ಅಂತ ಹೇಳ್ಬೋದು ಅಲ್ವಾ? ಇದು ಹೌ ಅನ್ನು ಉಪಯೋಗಿಸ್ತಕ್ಕಂಥದ್ದು. ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಗ್ರಾಮರ್? ಗ್ರಾಮರ್ ತಿಳ್ಕೊಳ್ಳೋದ್ರಲ್ಲಿ ಇಂಗ್ಲಿಷ್ ಅನ್ನ ಹೆಂಗ್ ತಿಳ್ಕೊತೀನಿ ನೀನು? ಇಂಗ್ಲಿಷ್ ಹೆಂಗ್ ಓದ್ತೀನಿ ನೀನು? ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಪೊಯಮ್ಸ್ ವಿತೌಟ್ ನೋವಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಇಂಗ್ಲಿಷ್ ಭಾಷೆ ಗೊತ್ತಿಲ್ಲದೆ ಇಂಗ್ಲಿಷ್ ಪದ್ಯ ಹೆಂಗ್ ಓದಕ್ಕಾಗುತ್ತೆ ನಿನಗೆ ಅಂತ ಕೇಳ್ಬಹುದು ಅಲ್ವಾ? ಇದು ಆಮೇಲೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕೆಲವು ಕನ್ಸ್ಟ್ರಕ್ಷನ್ಸ್ ಯಾವ ಅಂದ್ರೆ ಹೌ ಲಾಂಗ್, ಹೌ ಫಾರ್, ಹೌ ಮೆನಿ, ಹೌ ಮಚ್ ಈ ಪದಗಳನ್ನು ಉಪಯೋಗಿಸೋದನ್ನ ಕಲಿಬೇಕು. ಈಗ ನೋಡಿ ಹೌ ಮಚ್ ಅನ್ನೋದನ್ನ ಯಾವಾಗ್ಲೂ ನಾವು ಮಾಸ್ ನೌನ್ಗೆ ಉಪಯೋಗ ಮಾಡಿಸ್ತೀವಿ. ಮಾಸ್ ನೌನ್ಗೆ ಉಪಯೋಗ ಮಾಡ್ತೀವಿ ಅಂದ್ರೆ ಅದು ಎಣಸಾಕ್ ಬರಬಾರ್ದು ಅಂತದ್ದು. ಹೌ ಮಚ್ ಮನಿ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಟು ಕಂಪ್ಲೀಟ್ ದಿಸ್ ವರ್ಕ್? ನೋಡಿ ಹೌ ಮಚ್ ಮನಿ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಟು ಕಂಪ್ಲೀಟ್ ದಿಸ್ ವರ್ಕ್? ಈ ಕೆಲಸ ಮುಗಿಸ್ಲಿಕ್ಕೆ ನೀನು ನನ್ನಿಂದ ಎಷ್ಟು ಹಣ ನಿರೀಕ್ಷೆ ಮಾಡ್ತೀಯಾ? ಅಥವಾ ಹೌ ಮಚ್ ಡೂ ಯು ಚಾರ್ಜ್ ಫಾರ್ ಕಂಪ್ಲೀಟಿಂಗ್ ದಿಸ್ ವರ್ಕ್? ಹೌ ಮಚ್ ಡೂ ಯು ಚಾರ್ಜ್ ಫಾರ್ ಕಂಪ್ಲೀಟಿಂಗ್ ದಿಸ್ ವರ್ಕ್ ಅಲ್ವಾ? ಈ ಕೆಲಸ ಮುಗಿಸಕ್ಕೆ ಎಷ್ಟು ನೀನು ಚಾರ್ಜ್ ಮಾಡ್ತೀಯಾ? ಅಥವಾ ಹೌ ಮಚ್ ಡಸ್ ಇಟ್ ಕಾಸ್ಟ್? ಇದು ಎಷ್ಟು ಬೆಲೆ ಇದಕ್ಕೆ? ನೋಡಿ ಇಲ್ಲೆಲ್ಲ ಹಣದ ಬಗ್ಗೆ ಮಾತಾಡ್ತಾ ಇದೀವಿ, ಆದ್ರೆ ಮಾಸ್ ಸೆನ್ಸ್ ಅಲ್ಲಿ ಮಾತಾಡ್ತಾ ಇದೀವಿ. ಅದರಲ್ಲಿ ಕೌಂಟ್ ಸೆನ್ಸ್ ಇಲ್ಲ ಅಲ್ವಾ? ನೀನು ಅದನ್ನ ಕೌಂಟ್ ಸೆನ್ಸ್ ಅಲ್ಲಿ ಬಳಸಬೇಕಾದ್ರೆ ಹೌ ಮೆನಿ ಅಂತ ಸೇರಿಸ್ಬೇಕು. ಹೌ ಮೆನಿ ರುಪೀಸ್ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಅಥವಾ ಹೌ ಮೆನಿ ರುಪೀಸ್ ಡೂ ಯು ಚಾರ್ಜ್ ಫಾರ್ ಇಟ್ ಕಂಪ್ಲೀಟಿಂಗ್ ದಿ ವರ್ಕ್? ಹೌ ಮೆನಿ ರುಪೀಸ್ ಅಂತ ಹಿಂಗ. ಹಂಗ ಹೌ ಮೆನಿ ಹವರ್ಸ್. ನೋಡಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅಸ್ ಹಿಯರ್? ಎಷ್ಟೊತ್ತಿನಿಂದ ನೀನು ಕಾಯ್ತಾ ಇದೆಯಾ ಇಲ್ಲಿ ನಮಗಾಗಿ ಅಂತ. ನೋಡಿ ಇದು ಮಾಸ್ ಸೆನ್ಸ್. ಇದು ಎಷ್ಟೊತ್ತು ಅಂತ. ಹೌ ಲಾಂಗ್ ಅಂದ್ರೆ ಎಷ್ಟುದ್ದ ಅಂತಲ್ಲ. ಹೌ ಲಾಂಗ್ ಸಮಯ ಸೂಚಕ ಅದು. ಹೌ ಲಾಂಗ್
ಹೌ ಲಾಂಗ್ ಕ್ಯಾನ್ ವಿ ವಾಕ್, ಹೌ ಲಾಂಗ್ ಕ್ಯಾನ್ ವಿ ವಾಕ್ ಸೊ ಹ್ಯಾಸ್ ಟು ಮೀಟ್ ದೆಮ್, ಅವರನ್ನ ನಾವು ಮೀಟ್ ಮಾಡಕ್ ನಾವು ಎಷ್ಟು ದೂರ ನಡಿಬೇಕು ಅಂತ. ಅದೇ ರೀತಿ ಹೌ ಫಾರ್ ಅಂತಾನು ಹೇಳ್ಬೋದು ಅಲ್ಲಿ. ಹೌ ಫಾರ್ ಶುಡ್ ವಿ ವಾಕ್, ಹೌ ಫಾರ್ ಶುಡ್ ವಿ ವಾಕ್ ಟು ರೀಚ್ ದೆಮ್, ಅವರನ್ನು ಮುಟ್ಲಿಕ್ಕೆ ನಾವು ಎಷ್ಟು ದೂರ ನಡಿಬೇಕು. ಹೌ ಲಾಂಗ್ ಶುಡ್ ವಿ ವಾಕ್. ನೋಡಿ, ಲಾಂಗ್ ಅನ್ನೋದು ಸಮಯ ಸೂಚಕವಾಗಿ ಬರ್ತದೆ, ಡಿಸ್ಟೆನ್ಸ್ ಸೂಚಕವಾಗಿನೂ ಬರ್ತದೆ ಅಲ್ವಾ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅಸ್, ಇದು ಸಮಯ ಸೂಚಕ. ಇದು ಎಷ್ಟೊತ್ತು ನೀನು ನಮಗೋಸ್ಕರ ವೇಟ್ ಮಾಡ್ತಾ ಇದೀಯಾ. ಹೌ ಮೆನಿ ಹವರ್ಸ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅಸ್, ಹೌ ಮೆನಿ ಹವರ್ಸ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅಸ್, ನಮಗೋಸ್ಕರ ಎಷ್ಟು ತಾಸು ನೀನು ಕಾದಿದ್ದೀಯಾ. ಹೌ ಮಚ್ ಮನಿ ಹ್ಯಾವ್ ಯು ಸ್ಪೆಂಟ್ ಫಾರ್ ಯುವರ್ ಫಾದರ್ಸ್ ಹೆಲ್ತ್, ನಿಮ್ಮ ತಂದೆಯ ಆರೋಗ್ಯಕ್ಕಾಗಿ ನೀನು ಎಷ್ಟು ಹಣ ಖರ್ಚು ಮಾಡಿದ್ದೀಯಾ. ಹೌ ಮಚ್ ಮನಿ ಹ್ಯಾವ್ ಯು ಸ್ಪೆಂಟ್ ಫಾರ್ ಯುವರ್ ಫಾದರ್ಸ್ ಹೆಲ್ತ್, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನಿಮ್ಮ ಅಪ್ಪನ ಆರೋಗ್ಯಕ್ಕೆ. ಹೀಗೆಲ್ಲ ಕೇಳ್ಬೋದು. ಇದು ಹಿಂಗೆ ಹೌ ಮಚ್, ಹೌ ಮೆನಿ, ಹಿಂಗೆಲ್ಲ ನಾವು ಹೇಳ್ಬೋದು. ಹೌ ಫಾರ್, ಹೌ ಮೆನಿ, ಹೌ ಮಚ್, ಹೀಗೆಲ್ಲ ಕೇಳ್ಬೋದು. ಇಲ್ಲಿ ಹೌ ಮಚ್ ಅನ್ನೋದು ಮಾಸ್ ನೌನ್, ಹೌ ಮೆನಿ ಅನ್ನೋದು ಕೌಂಟ್ ನೌನ್, ಹೌ ಲಾಂಗ್ ಅನ್ನೋದು ಕೂಡ ಕೌಂಟ್ ನೌನ್, ಮಾಸ್ ನೌನ್ ಆಗಿ ಬಳಕೆ ಮಾಡ್ಬೋದು ಅಲ್ವಾ. ಹೌ ಮೆನಿ ಅನ್ನೋದನ್ನ ನಾವು ಕೌಂಟ್ ನೌನ್ ಆಗಿ ಬಳಕೆ ಮಾಡ್ಬೋದು. ಹೀಗೆ ನಾವು ಹೌ ಅನ್ನ ಹೇಗೆ, ಎಷ್ಟು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಹೇಗೆ ನೋಡಿ, ಒಂಥರ ಹೆಂಗೆ ಅಂದ್ರೆ ಅದು ಹೌ ಡಿಡ್ ಯು ಕ್ರಾಸ್ ದ ರಿವರ್, ಇನ್ಸ್ಟ್ರುಮೆಂಟಲ್ ಅಡ್ವರ್ಬ್ ಆಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಇನ್ಸ್ಟ್ರುಮೆಂಟಲ್ ಕ್ವಶನ್ ಅದು. ಅಂದ್ರೆ ನೀನು ಹೇಗೆ ಅಂತ. ಈಗ ಉದಾಹರಣೆ, ನಾನು ಹೌ ಡು ಯು ಮೆಂಡ್ ಇಟ್ ಅಂತ ಒಂದು ಪ್ರಶ್ನೆ ತಗೊಳ್ಳಿ. ಏನೋ ಕೈಯಲ್ಲಿ ಒಂದು ಕಬ್ಬಿಣದ ಯಾವುದೋ ಒಂದು ವಸ್ತು ಇದೆ ನನ್ನ ಹತ್ರ, ಇದನ್ನ ಹೆಂಗ್ ಬಗ್ಗಿಸ್ತೀನಿ ನೀನು ಅಂತ ಅಲ್ವಾ. ಇದನ್ನ ವಾಟ್ ಡು ಯು ಬೆಂಡ್ ಇಟ್ ವಿತ್ ಅಂತ ಪ್ರಶ್ನೆ ಮಾಡ್ಬೋದು ನಾವು. ವಾಟ್ ಡು ಯು ಬೆಂಡ್ ಇಟ್ ವಿತ್. ನೋಡಿ, ಇಲ್ಲಿ ಭಾಷೆ ಹೆಂಗೆ ನಾವು ಬೇರೆ ಬೇರೆ ಪದಗಳಿಂದ ನಾವು ಉಪಯೋಗಿಸಿ ಬಳಸ್ಬೋದು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಹೌ ಡು ಯು ಬೆಂಡ್ ಇಟ್, ನೀನು ಇದನ್ನ ಹೆಂಗ್ ಬಗ್ಗಿಸ್ತಿ, ಇದು ಪ್ರಶ್ನೆ. ಅದೇ ರೀತಿ ವಾಟ್ ಡು ಯು ಬೆಂಡ್ ಇಟ್ ವಿತ್, ಯಾವುದರೊಂದಿಗೆ ಇದನ್ನು ಬಗ್ಗಿಸ್ತಿ ಅಂದ್ರೆ ವಿಚ್ ಇನ್ಸ್ಟ್ರೂಮೆಂಟ್ ಡೂ ಯು ಯೂಸ್ ಟು ಬೆಂಡ್ ಇಟ್ ಅಂತ, ಯಾವ ಇನ್ಸ್ಟ್ರೂಮೆಂಟ್ ಅನ್ನು ಉಪಯೋಗಿಸಿ ಇದನ್ನು ಬಗ್ಗಿಸ್ತೀನಿ ನೀನು ಅಂತ ಪ್ರಶ್ನೆ ಅದು. ಹೀಗೆ ನಾವು ಈ ಡಬಲ್-ಎಚ್ ಕ್ವಶನ್ಸ್ ಗಳನ್ನ ನಾವು ಒಟ್ಟಾರೆಯಾಗಿ ಅರ್ಥ ಮಾಡ್ಕೋಬಹುದು ಅಂತ. ಈಗ ಇದರಲ್ಲಿ ಈಗಾಗಲೇ ಒಂದು 32 ನಿಮಿಷ ಸಮಯ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕೊನೆಯದಾಗಿ ನಾನು ಏನ್ ಹೇಳ್ಬೇಕು ಅಂತ ಇದ್ದೇನೆ ಅಂದ್ರೆ, ಕೆಲವು ಸೂತ್ರಗಳು ಇವಾಗ ಸುಮ್ಮನೆ ನಾನು ಓರಲ್ ಆಗಿ ಹೇಳ್ಬಿಟ್ಟೆ. ನಾನು ಈ ಡಬಲ್-ಎಚ್ ಕ್ವಶನ್ಸ್ಗೆ ಕೆಲವು ಸೂತ್ರಗಳನ್ನು, ಸುಮಾರು ಎಷ್ಟು ಟೈಪ್ ಇದಾವೆ ಅಂತ ಹೇಳಿದ್ರೆ ಒಂದು 11-12 ಟೈಪ್ ಪ್ರಶ್ನೆಯ ಮಾದರಿಗಳು ಬರ್ತವೆ. ನಾನು ಅದನ್ನ ಸುಮ್ಮನೆ ಸೂತ್ರೀಕರಿಸಿ ಒಂದೊಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ. ನೋಡಿ, ಒಂದನೇದು ಡಬಲ್-ಎಚ್ ವರ್ಡ್ ಜೀರೋ ಆಕ್ಸಿಲರಿ ಪ್ಲಸ್ ಲೆಕ್ಸಿಕಲ್ ವರ್ಬ್ ಪ್ಲಸ್ ಆಬ್ಜೆಕ್ಟಿಂಗ್ ಬಳಸಬಹುದು. ಡಬಲ್-ಎಚ್ ವರ್ಡ್ ಜೀರೋ ಆಕ್ಸಿಲರಿ ಅಂದ್ರೆ ಆಕ್ಸಿಲರಿ ಇಲ್ಲ, ಆಮೇಲೆ ಲೆಕ್ಸಿಕಲ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಹೂ ಹೆಲ್ಪ್ಸ್, ಹೂ ಹೆಲ್ಪ್ಡ್ ಯು, ವಾಟ್ ಏಲ್ಸ್ ಯು, ವಾಟ್ ಮೇಕ್ಸ್ ಹಿಮ್ ಸ್ಯಾಡ್, ವಾಟ್ ಮೇಡ್ ಹಿಮ್ ಸ್ಯಾಡ್, ಈ ತರದ ಪ್ರಶ್ನೆಗಳನ್ನೆಲ್ಲ ಬರೀಬಹುದು. ಇದು ಒಂದನೇ ಪ್ರಕಾರ. ಇನ್ನು ಎರಡನೇ ಪ್ರಕಾರ ಯಾವ್ದಂದ್ರೆ ಡಬಲ್-ಎಚ್ ವರ್ಡ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಲೆಕ್ಸಿಕಲ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹಿಂಗೆ ನೋಡಿ, ಇಲ್ಲಿ ವೈ ಡಿಡ್ ಹಿ ಇನ್ಸಲ್ಟ್ ಡೇವಿಡ್. ನೋಡಿ, ವೈ ಡಬಲ್-ಎಚ್ ವರ್ಡ್, ಡಿಡ್ ಆಕ್ಸಿಲರಿ, ಹಿ ಸಬ್ಜೆಕ್ಟ್, ಇನ್ಸಲ್ಟ್ ಕಾಮನ್ ವರ್ಬ್, ಡೇವಿಡ್ ಅಲ್ಲಿ ಮುಂದೆ ಆಬ್ಜೆಕ್ಟ್. ಅದೇ ರೀತಿ ಹೌ ಹ್ಯಾವ್ ದೇ ಬ್ರಾಟ್ ದಟ್ ಮಚ್ ಮನಿ, ಅಷ್ಟೊಂದು ದುಡ್ಡನ್ನು ಅವರು ಹೆಂಗ್ ತಗೊಂಬಂದ್ರು ಅಂತ. ಇದು ಎರಡನೇದು. ಇದು ಇನ್ನು ಮೂರನೇದು ಡಬಲ್-ಎಚ್ ವರ್ಡ್ ಪ್ಲಸ್ ನೌನ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್. ನೋಡಿ, ಇಲ್ಲಿ ಹೂಸ್ ಬಾಕ್ಸ್ ಈಸ್ ಇಟ್, ಡಬಲ್-ಎಚ್ ವರ್ಡ್ ಹೂಸ್, ಮುಂದೆ ನೌನ್ ಇದೆ, ಬಾಕ್ಸ್ ಹೂಸ್ ಬಾಕ್ಸ್, ಆಮೇಲೆ ಆಕ್ಸಿಲರಿ ವರ್ಬ್ ಈಸ್, ಆಮೇಲೆ ಸಬ್ಜೆಕ್ಟ್ ಇಟ್, ಹೂಸ್ ಬಾಕ್ಸ್ ಈಸ್ ಇಟ್, ಹೂಸ್ ಚಿಲ್ಡ್ರನ್ ಆರ್ ದೀಸ್. ಅದೇ ರೀತಿ ನೋಡಿ, ಇಲ್ಲಿ ವಿಚ್ ಸಬ್ಜೆಕ್ಟ್ ಪ್ರೊಫೆಸರ್ ಈಸ್ ಹಿ, ವಿಚ್ ಸಬ್ಜೆಕ್ಟ್ ಪ್ರೊಫೆಸರ್ ಈಸ್ ಹಿ, ಅಥವಾ ವಾಟ್ ಸಬ್ಜೆಕ್ಟ್ ಪ್ರೊಫೆಸರ್ ಈಸ್ ಹಿ, ಮುಂದೆ ಬ್ರಾಕೆಟ್ ನಲ್ಲಿ ಇನ್ ಸೇರಿಸ್ಕೋಬಹುದಲ್ಲಿ. ವಿಚ್ ಸಬ್ಜೆಕ್ಟ್ ಪ್ರೊಫೆಸರ್ ಈಸ್ ಹಿ ಇನ್, ವಾಟ್ ಸಬ್ಜೆಕ್ಟ್ ಪ್ರೊಫೆಸರ್ ಈಸ್ ಹಿ ಇನ್ ಅಂತ ಹಿಂಗೆ ನಾವು ಪ್ರಶ್ನೆಯನ್ನ ಮಾಡಬಹುದು. ಅದಕ್ಕೆ ಉತ್ತರವಾಗಿ ಈಸ್ ಎ ಪ್ರೊಫೆಸರ್ ಇನ್ ಕೆಮಿಸ್ಟ್ರಿ ಅಥವಾ ಇನ್ ಹಿಸ್ಟ್ರಿ, ಹಿಂಗೆ ಎಕ್ಸೆಟ್ರಾ ಉತ್ತರ ಕೊಡಬಹುದು. ಇನ್ನು ನಾಲ್ಕನೇ ಮಾದರಿಯ ಪ್ರಶ್ನೆ ಯಾವುದು ಅಂದ್ರೆ ಡಬಲ್-ಎಚ್ ವರ್ಡ್, ನೌನ್, ಆಕ್ಸಿಲರಿ, ಸಬ್ಜೆಕ್ಟ್, ಲೆಕ್ಸಿಕಲ್ ವರ್ಬ್,
ಈ ರೀತಿ ಪ್ರಶ್ನೆ ಬರಿಬಹುದು. ಯಾವುದು ಇದಕ್ಕೆ ಉದಾಹರಣೆ ಅಂದ್ರೆ ವಿಚ್ ಸಬ್ಜೆಕ್ಟ್ ಈಸ್ ದ ಪ್ರೊಫೆಸರ್ ಡಿಸ್ಕಸಿಂಗ್ ಅಂತ ನೋಡಿ. ವಿಚ್ ಸಬ್ಜೆಕ್ಟ್ ಅಥವಾ ವಾಟ್ ಸಬ್ಜೆಕ್ಟ್ ಈಸ್ ದ ಪ್ರೊಫೆಸರ್ ಡಿಸ್ಕಸಿಂಗ್, ಯಾವ ವಿಷಯವನ್ನ ಪ್ರೊಫೆಸರ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದು. ವಿಚ್ ಸಬ್ಜೆಕ್ಟ್ ಅಥವಾ ವಾಟ್ ಸಬ್ಜೆಕ್ಟ್ ಈಸ್ ದ ಪ್ರೊಫೆಸರ್ ಡಿಸ್ಕಸಿಂಗ್, ಯಾವ ಸಬ್ಜೆಕ್ಟ್ ಅಂತ ಚರ್ಚೆ ಮಾಡ್ತಾ ಇದ್ದಾರೆ, ಹಿಂಗ್ ಬರಿಬಹುದು ನಾವು. ಅದೇ ರೀತಿ ವಿಚ್ ನಾವೆಲ್ ಈಸ್ ಹಿ ರೀಡಿಂಗ್ ಅಥವಾ ಹೂಸ್ ನಾವೆಲ್ ಈಸ್ ಹಿ ರೀಡಿಂಗ್, ಯಾವ ಕಾದಂಬರಿ ಓದ್ತಾ ಇದ್ದಾನೆ ಅಥವಾ ಯಾರ ಕಾದಂಬರಿಯನ್ನು ಓದ್ತಾ ಇದ್ದಾನೆ ಅಂತ ಪ್ರಶ್ನೆ ಮಾಡುವುದು. ಇನ್ನು ಐದನೆಯ ಮಾದರಿ ಯಾವುದು ಅಂದ್ರೆ WH ವರ್ಡು, ನೌನು, ಆಕ್ಸಿಲರಿ, ಸಬ್ಜೆಕ್ಟು, ಆಮೇಲೆ ಲೆಕ್ಸಿಕಲ್ ವರ್ಬು, ಪ್ರಿಪೋಸಿಷನ್ ಹಿಂಗ್ ಬರ್ತವೆ ನೋಡಿ. ಹಿಂಗೆಲ್ಲ ಒಂದು ಅನೇಕ ಪದಗಳ ಸರಣಿನೇ ಬರ್ತವೆ ಇಲ್ಲಿ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ಉದಾಹರಣೆ ಕೊಡ್ತೀನಿ ನಾನು. ವಿಚ್ ಹೌಸಸ್ ಆರ್ ದೇ ಸ್ಟೇಯಿಂಗ್ ಇನ್ ಅಥವಾ ಹೂಸ್ ಹೌಸಸ್ ಆರ್ ದೇ ಸ್ಟೇಯಿಂಗ್ ಇನ್. ವಿಚ್ ಹೌಸಸ್ ನೋಡಿ, ವಿಚ್ WH ವರ್ಡ್ ಬಂತ, ಆಮೇಲೆ ಹೌಸಸ್ ನೌನ್ ಬಂತ, ಆಮೇಲೆ ಆರ್ ಆಕ್ಸಿಲರಿ ಬಂತ, ದೇ ಸಬ್ಜೆಕ್ಟ್ ಬಂತ, ಸ್ಟೇಯಿಂಗ್ ಲೆಕ್ಸಿಕಲ್ ವರ್ಬ್ ಬಂತ, ಆಮೇಲೆ ಇನ್ ಕೊನೆಗೆ ಪ್ರಿಪೋಸಿಷನ್ ಬಂತು ನೋಡಿ. ಇಷ್ಟು ಅನೇಕ ಪದಗಳ ಸರಣಿಗಳು, ಇವುಗಳನ್ನ ಕರೆಕ್ಟ್ ಆಗಿ ಕೂಡಿಸೋದನ್ನ ಕಲಿಬೇಕು ನಾವು ನೋಡಿ. ಇಲ್ಲಿ ವಿಚ್ ಹೌಸಸ್ ಆರ್ ದೇ ಸ್ಟೇಯಿಂಗ್ ಇನ್, ಹೂಸ್ ಹೌಸಸ್ ಆರ್ ದೇ ಸ್ಟೇಯಿಂಗ್ ಇನ್ ಅಂತ. ಆಮೇಲೆ ವಿಚ್, ಇನ್ನೊಂದು ಉದಾಹರಣೆಯನ್ನ ನೋಡೋಣ. ವಿಚ್ ನಾವೆಲ್ ಈಸ್ ದ ಕ್ರಿಟಿಕ್ ಟಾಕಿಂಗ್ ಅಬೌಟ್ ನೋಡಿ. ವಿಚ್ ನಾವೆಲ್ ಈಸ್ ದ ಕ್ರಿಟಿಕ್ ಟಾಕಿಂಗ್ ಅಬೌಟ್ ಅಂತ ಹಿಂಗೆ. ಇನ್ನು ಆರನೇ ಉದಾಹರಣೆಗೆ ಹೋಗೋಣ ನೋಡಿ. ಮೊದಲಿಗೆ ಪ್ರಿಪೋಸಿಷನ್, ಆಮೇಲೆ WH ವರ್ಡು, ಆಮೇಲೆ ಆಕ್ಸಿಲರಿ, ಆಮೇಲೆ ಸಬ್ಜೆಕ್ಟು, ಆಮೇಲೆ ಲೆಕ್ಸಿಕಲ್ ವರ್ಬ್. ವಿತ್ ಹೋಮ್ ಈಸ್ ಹಿ ಜರ್ನಿಂಗ್, ನಾನು ಆಗ್ಲೇ ನಿಮಗೆ ಓರಲ್ ಆಗಿ ಹೇಳ್ದೆ. ವಿತ್ ಹೋಮ್ ಈಸ್ ಹಿ ಜರ್ನಿಂಗ್, ಅದನ್ನ ಹೂ ಈಸ್ ಹಿ ಜರ್ನಿಂಗ್ ವಿತ್ ಅಂತ ಹೇಳ್ಬೋದು. ಹೂ ಈಸ್ ಹಿ ಜರ್ನಿಂಗ್ ವಿತ್, ಆದ್ರೆ ಹೋಮ್ ಈಸ್ ಹಿ ಜರ್ನಿಂಗ್ ವಿತ್ ಅಂತ ಹೇಳ್ಬಾರ್ದು. ಹೋಮ್ ಈಸ್ ಹಿ ಜರ್ನಿಂಗ್ ವಿತ್ ಅಂತ ಹೇಳ್ಬಾರ್ದು. ಇನ್ನೊಂದು ಏಳನೇ ಮಾದರಿ ನೋಡೋಣ. WH ವರ್ಡು, ಆಕ್ಸಿಲರಿ, ಸಬ್ಜೆಕ್ಟು, ಆಮೇಲೆ ಲೆಕ್ಸಿಕಲ್ ವರ್ಬು, ಆಮೇಲೆ ಪ್ರಿಪೋಸಿಷನ್. ವಾಟ್ ಶಾಲ್ ಐ ಮೆಂಡ್ ಇಟ್ ವಿತ್, ಇನ್ನು ಜಸ್ಟ್ ಈಗಲೇ ಈ ಸ್ವಲ್ಪ ಮುಂಚೆ ಹೇಳಿದೆ ನಾನು. ವಾಟ್ ಶಾಲ್ ಐ ಮೆಂಡ್ ಇಟ್ ವಿತ್, ವಾಟ್ ಡಿಡ್ ಯು ಡೂ ದಟ್ ಫಾರ್ ನೋಡಿ. ವಾಟ್ ಡಿಡ್ ಯು ಡೂ ದಟ್ ಫಾರ್ ಅದನ್ನ ವೈ ಡಿಡ್ ಯು ಡೂ ದಟ್ ಅಂತ ಅರ್ಥ ಆಗುತ್ತೆ. ಅದು ವಾಟ್ ಡಿಡ್ ಯು ಡೂ ದಟ್ ಫಾರ್ ಅಂದ್ರೆ ಅದು ವೈ ಡಿಡ್ ಯು ಡೂ ದಟ್ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಂಟನೇ ಮಾದರಿ ನೋಡೋಣ. WH ವರ್ಡು, ಪ್ರನೌನು ಅಥವಾ ಅಡ್ಜೆಕ್ಟಿವ್, ಆಕ್ಸಿಲರಿ, ಆಮೇಲೆ ಸಬ್ಜೆಕ್ಟು, ಆಮೇಲೆ ಲೆಕ್ಸಿಕಲ್ ವರ್ಬು, ಆಮೇಲೆ ಪ್ರಿಪೋಸಿಷನ್ ನೋಡಿ. ಇಲ್ಲಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಹಿಮ್, ನಾನು ಆಗ್ಲೇ ಉದಾಹರಣೆ ಹೇಳಿದೆ ನಿಮಗೆ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಹಿಮ್, ಅವನಿಗೋಸ್ಕರ ನೀವು ಎಷ್ಟೊತ್ತು ಕಾಯ್ತಾ ಇದ್ದೀರಿ ಅಂತ. ಇನ್ನು ನೆಕ್ಸ್ಟ್ ಇನ್ನು ಒಂಬತ್ತನೇ ಮಾದರಿ WH ವರ್ಡ್, ಆಕ್ಸಿಲರಿ, ಸಬ್ಜೆಕ್ಟು, ಲೆಕ್ಸಿಕಲ್ ವರ್ಬು, ಪ್ರಿಪೋಷನಲ್ ಫ್ರೇಸ್ ನೋಡಿ. ವಾಟ್ ಹ್ಯಾವ್ ಯು ಡನ್ ಟು ಮೈ ಬುಕ್ ಅಥವಾ ವಾಟ್ ಹ್ಯಾವ್ ಯು ಡನ್ ವಿತ್ ಮೈ ಬುಕ್, ಹಿಂಗ್ ಪ್ರಶ್ನೆ ಮಾಡ್ಬೋದು. ವಾಟ್ ಹ್ಯಾವ್ ಯು ಡನ್ ಟು ಮೈ ಚೈಲ್ಡ್, ಆಮೇಲೆ ವೈ ಹ್ಯಾವ್ ಯು ಕಮ್ ಟು ಮೈ ಹೋಮ್ ನೋಡಿ. ವೈ ಹ್ಯಾವ್ ಯು ಕಮ್ ಟು ಮೈ ಹೋಮ್, ವಾಟ್ ಹ್ಯಾವ್ ಯು ಡನ್ ಟು ಮೈ ಚೈಲ್ಡ್, ವಾಟ್ ಹ್ಯಾವ್ ಯು ಡನ್ ವಿತ್ ಮೈ ಬುಕ್. ಇದು ಒಂದು ಮಾದರಿಯ ಪ್ರಶ್ನೆ. ಇನ್ನು ಹತ್ತನೇ ಮಾದರಿಗೆ ಹೋಗೋಣ ನೋಡಿ. WH ವರ್ಡು, ಆಕ್ಸಿಲರಿ, ಸಬ್ಜೆಕ್ಟು, ಲೆಕ್ಸಿಕಲ್ ವರ್ಬು, ಮತ್ತೆ ಆಬ್ಜೆಕ್ಟು, ಆಮೇಲೆ ಟು ಇನ್ಫೈನಿಟಿವ್. ಇಲ್ಲಿ ವಾಟ್ ವುಡ್ ಯು ಲೈಕ್ ಮೀ ಟು ಬೈ ನೋಡಿ. ಇಂಟ್ರೆಸ್ಟಿಂಗ್ ಕ್ವಶನ್ ಇವೆಲ್ಲ. ವಾಟ್ ವುಡ್ ಯು ಲೈಕ್ ಮೀ ಟು ಬೈ, ನೀನು ನಾನೇನು ತಗೋಬೇಕಂತ ಇಷ್ಟಪಡ್ತೀನಿ ನೋಡಿ. ವಾಟ್ ವುಡ್ ಯು ಲೈಕ್ ಮೀ ಟು ಬೈ ಅಂತ ಹಿಂಗೆ. ಆಮೇಲೆ ವಾಟ್ ಡೂ ಯು ವಾಂಟ್ ಯುವರ್ ಡಾಟರ್ ಟು ಬಿ ನೋಡಿ. ವಾಟ್ ಡೂ ಯು ವಾಂಟ್ ಯುವರ್ ಡಾಟರ್ ಟು ಬಿ ಅಂದ್ರೆ ನಿನ್ನ ಮಗಳು ಏನಾಗ್ಬೇಕಂತ ಇಷ್ಟಪಡ್ತೀನಿ ನೀನು, ನಿನ್ನ ಮಗಳು ಏನಾಗ್ಬೇಕಂತ ಇಷ್ಟಪಡ್ತೀಯಾ ಅಂತ ಹಿಂಗೆ ಪ್ರಶ್ನೆ ಇದು. ಇನ್ನ 11ನೇ ಮಾದರಿ ನೋಡೋಣ. WH ವರ್ಡು, ಆಮೇಲೆ ಆಕ್ಸಿಲರಿ ಇರಬಹುದು, ಇಲ್ಲದೆ ಇರಬಹುದು, ಆಮೇಲೆ ಲೆಕ್ಸಿಕಲ್ ವರ್ಬ್. ವಾಟ್ ಹ್ಯಾಪನ್ಸ್, ಇಟ್ ರೈನ್ಸ್, ಉತ್ತರ ಏನಾಗ್ತಾ ಇದೆ ಅಂತ. ವಾಟ್ ಹ್ಯಾಪನ್ಸ್, ಜೀರೋ ಆಕ್ಸಿಲರಿ ಟೈಪ್ ಕ್ವಶನ್ ಇದು. ಆಮೇಲೆ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಪ್ರಶ್ನೆ ಮಾಡ್ಬೋದು. ಇಟ್ ಈಸ್ ಸ್ನೋಯಿಂಗ್ ಅಂತ ಉತ್ತರ ಕೊಡ್ಬೋದು ನೋಡಿ. ಹೀಗೆ ಇಷ್ಟು ರೀತಿಯಲ್ಲಿ ನಾವು ಈ WH ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೋಬಹುದು. ಒಟ್ಟಾರೆ ಈ ಒಂದು 40 ನಿಮಿಷದಲ್ಲಿ 2 ರೂಪದ ಪ್ರಶ್ನೆಗಳನ್ನ ಅಂದ್ರೆ ಎಸ್ ನೋ ಕ್ವಶನ್ಸ್ ಮತ್ತು WH ಕ್ವಶನ್ಸ್ ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡ್ವಿ. ಇನ್ನು ನೆಕ್ಸ್ಟ್ ಪೀರಿಯಡ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕ್ವಶನ್ ಟ್ಯಾಗ್ ಬಗ್ಗೆ ಹೇಳ್ತಿದ್ದೀನಿ. ಆಮೇಲೆ ಕ್ವಶನ್ ಟ್ಯಾಗ್ ಇಂಪಾರ್ಟೆಂಟ್ ಅಂದ್ರೆ ಟ್ಯಾಗ್ ಕ್ವಶನ್ ಬಗ್ಗೆ ನಾನು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಹೇಳ್ತಿದ್ದೀನಿ. ಅಲ್ಲಿವರೆಗೆ ನಮಸ್ಕಾರ. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಪೀರಿಯಡ್.